ಒಗಟು. ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? ವೇದಗಳು ಅಧಿಕಾರಯುತ ಮತ್ತು ದೋಷರಹಿತ ಎಂದು ಒಪ್ಪಿಕೊಂಡರೆ ಅವುಗಳ ಬೋಧನೆಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯವಿರಬೇಕಾಗುತ್ತದೆ. ಜೈಮಿನಿಯಂತಹ ದಾರ್ಶನಿಕನೊಬ್ಬನು ಒಂದು ತುಂಡು ಚಿಂದಿಗೆ ಅಧಿಕಾರ ಕೊಡುತ್ತಾನೆಂಬ ಒಂದೇ ಕಾರಣದಿಂದ ಆ ಚಿಂದಿಯನ್ನು ಅಧಿಕಾರಯುತ ಹಾಗೂ ದೋಷರಹಿತವೆಂದು ಯಾರೂ ಪರಿಗಣಿಸುವುದಿಲ್ಲ. ನಿಜವಾಗಿಯೂ ವೇದಗಳಿಗೆ ಏನಾದರೂ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯ ಇದೆಯೇ? ವೇದಗಳು ದೋಷರಹಿತವೆಂದು ಪರಿಗಣಿಸುವ ಪ್ರತಿಯೊಬ್ಬ ಹಿಂದೂವು ಈ ಪ್ರಶ್ನೆಯನ್ನು ಪರಿಶೀಲಿಸಬೇಕು. ಆಧುನಿಕ ಲೇಖಕರು ವೇದಗಳಿಗೆ ಆಧ್ಯಾತ್ಮಿಕ ಮೌಲ್ಯವಿದೆ ಎಂಬ ಮಾತನ್ನು ಅಲ್ಲಗಳೆದಿದ್ದಾರೆ. ಉದಾಹರಣೆಗೆ ಪ್ರೊ. ಮೂರ್ ಅವರ ದೃಷ್ಟಿಕೋನವನ್ನು ನೋಡೋಣ. ಪ್ರೊ. ಮೂರ್ ಪ್ರಕಾರ ಈ ರಚನೆಗಳನ್ನು ಅವು ರಚಿತವಾಗಿರಬಹುದಾದ ಸಂದರ್ಭಗಳನ್ನು ಆಂತರಿಕ ಸಾಕ್ಷ್ಯಾಧಾರದ ಮೇಲೆ ಪರಿಶೀಲಿಸಿದರೆ ಅವು ಪುರಾತನ ಕವಿಗಳು ತಮ್ಮ ಆಸೆ ಆಕಾಂಕ್ಷೆಗಳನ್ನು ವೇದನೆಗಳನ್ನು ಸ್ವಾಭಾವಿಕವಾಗಿ ವ್ಯಕ್ತಪಡಿಸಿದ ಮೊಟ್ಟಮೊದಲ ಕವಿತೆಗಳಿಗಿಂತ ಹೆಚ್ಚಿನದೇನೂ ಅಲ್ಲ ಎಂಬ ನಮ್ಮ ಊಹೆಗೆ ಸರಿಹೊಂದುತ್ತದೆ. ಈ ಕವಿತೆಗಳಲ್ಲಿ ಆರ್ಯ ಋಷಿಗಳು ತಮ್ಮ ಪುರಾತನ ದೇವರುಗಳನ್ನು ಶ್ಲಾಘಿಸಿ ಅವರಿಗೆ ಸ್ವೀಕಾರಾರ್ಹವೆನಿಸಬಹುದಾದ ವಿವಿಧ ರೀತಿಯ ಅರ್ಪಣೆಗಳನ್ನು ಮಾಡುವ ಮೂಲಕ ಅವರ ಒಲವನ್ನು ಪಡೆಯಲು ಪ್ರಯತ್ನಿಸಿದರು ಮತ್ತು ಅವರ ಅನುಗ್ರಹದ ಮೂಲಕ ಮನುಷ್ಯರು ಸಾಮಾನ್ಯವಾಗಿ ಏನನ್ನು ಅಪೇಕ್ಷಿಸುತ್ತಾರೋ ಅಂದರೆ ಆರೋಗ್ಯ, ಐಶ್ವರ್ಯ, ಆಯುಸ್ಸು, ದನಕರುಗಳು, ಸಂತಾನ, ಶತ್ರುಗಳ ಮೇಲೆ ಜಯ, ತಮ್ಮ ಪಾಪಗಳಿಗೆ ಕ್ಷಮೆ ಮತ್ತು ಕೆಲವು ಸಾರಿ ದೇವಲೋಕದ ಸನ್ಮಾನ ಇವುಗಳನ್ನು ಅಪೇಕ್ಷಿಸಿದರು. ಎಲ್ಲ ವಿದೇಶಿ ವಿದ್ವಾಂಸರು ಪೂರ್ವಾಗ್ರಹ ಪೀಡಿತರೆಂದು ಅವರ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳಲಾಗದೆಂದು ಕೆಲವರು ಆಕ್ಷೇಪಿಸಬಹುದು. ಆದರೆ ಅದೃಷ್ಟವಶಾತ್ ನಾವು ಕೇವಲ ವಿದೇಶಿಯರ 1. ಮ್ಯೂರ್, ಸ್ಯಾನ್ಸ್ಮಿಟ್ ಟೆಕ್ಸ್ಟ್ ಸಮ್ 3. ಪುಟ ಸಂಖ್ಯೆ ತಿಳಿಸಿಲ್ಲ. ಒಗಟು 6. ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? 517. ಅಭಿಪ್ರಾಯಗಳನ್ನಷ್ಟೇ ಅವಲಂಬಿಸಿಲ್ಲ. ಅನೇಕ ಭಾರತೀಯ ದರ್ಶನಗಳ ಪ್ರವರ್ತಕರು ಸಹ ಇದೇ ನಿಲುವನ್ನು ತಳೆದಿದ್ದಾರೆ. ಇವರಲ್ಲಿ ಚಾರ್ವಾಕರದು ಅತ್ಯುತ್ತಮ ಉದಾಹರಣೆ. ವೈದಿಕರ ವಿರುದ್ಧ ಮಾಡಿರುವ ಚಾರ್ವಾಕರ ವಾದವನ್ನು ಈ ಕೆಳಗಿನ ಉಲ್ಲೇಖದಿಂದ ತಿಳಿದುಕೊಳ್ಳಬಹುದು. ಒಂದು ವೇಳೆ ಪರಲೋಕದಲ್ಲಿ ಸುಖ ಸಿಗುವುದಿಲ್ಲವಾದರೆ ಅನುಭವಸ್ಥ ಜ್ಞಾನಿಗಳು ಅಧಿಕ ಧನ ವ್ಯಯ ಮತ್ತು ದೈಹಿಕ ಶ್ರಮ ವ್ಯಯ ಮಾಡಿ ಅಗ್ನಿಹೋತ್ರ ಮುಂತಾದ ಯಜ್ಞಗಳಲ್ಲಿ ಏಕೆ ನಿರತರಾಗಬೇಕು ಎಂದು ನೀವು ಆಕ್ಷೇಪಿಸಬಹುದು. ಆದರೆ ನಿಮ್ಮ ಆಕ್ಷೇಪ ನಮ್ಮ ವಿರುದ್ಧ ಸಾಧಿಸುವ ಪ್ರಮಾಣವಾಗಲಾರದು. ಏಕೆಂದರೆ ಅಗ್ನಿಹೋತ್ರ ಮುಂತಾದ ಯಜ್ಞಗಳು ಜೀವನೋಪಾಯದ ಸಾಧನಗಳಷ್ಟೇ. ಅಲ್ಲದೆ ವೇದಗಳಲ್ಲಿ ಅಸತ್ಯ, ಸ್ವವಿರೋಧ, ವ್ಯಾಘಾತ ಮತ್ತು ಪುನರುಕ್ತಿ ಎಂಬ 3 ದೋಷಗಳಿವೆ. ಅಲ್ಲದೆ ತಮ್ಮನ್ನು ವೈದಿಕ ಪಂಡಿತರೆಂದು ಕರೆದುಕೊಳ್ಳುವ ಕೆಲ ಧೂರ್ತರು ಪರಸ್ಪರ ಖಂಡನೆಯಲ್ಲಿ ತೊಡಗುತ್ತಾರೆ. ಏಕೆಂದರೆ ಕರ್ಮಕಾಂಡ ಪ್ರಾಮಾಣ್ಯವಾದಿಗಳು ಜ್ಞಾನಕಾಂಡದ ಪ್ರಾಮಾಣ್ಯವನ್ನು ಖಂಡಿಸುತ್ತಾರೆ ಹಾಗೂ ಜ್ಞಾನಕಾಂಡ ಪ್ರಾಮಾಣ್ಯವಾದಿಗಳು ಕರ್ಮಕಾಂಡದ ಪ್ರಾಮಾಣ್ಯವನ್ನು ಅಲ್ಲಗಳೆಯುತ್ತಾರೆ. ಕೊನೆಯದಾಗಿ, ವೇದಗಳು ಧೂರ್ತರು ರಚಿಸಿದ ಅಸಂಬದ್ಧ ಪ್ರಲಾಪಗಳು. ಈ ಬಗ್ಗೆ ಸಾರ್ವಜನಿಕವಾದ ಹೇಳಿಕೆಯೊಂದು ಹೀಗಿದೆ. ಅಗ್ನಿಸ್ತೋತ್ರ, 3 ವೇದಗಳು, ಸನ್ಯಾಸಾದಿಗಳು, ತ್ರಿದಂಡಗಳು, ಭಸ್ಮಲೇಪನ, ಬೃಹಸ್ಪತಿಯ ಪ್ರಕಾರ ಇವನ್ನು ಬುದ್ಧಿ ಮತ್ತು ಪೌರುಷೀನರು ತಮ್ಮ ಜೀವಿತಕ್ಕೋಸ್ಕರ ಸೃಷ್ಟಿಸಿಕೊಂಡಿದ್ದಾರೆ. ಬೃಹಸ್ಪತಿ ಚಾರ್ವಾಕ ದರ್ಶನದ ಮತ್ತೊಂದು ಉದಾಹರಣೆ. ಅವನು ವೇದಗಳ ಬಗೆಗೆ ಚಾರ್ವಾಕರಿಗಿಂತ ಹೆಚ್ಚು ಧೈರ್ಯ ಹಾಗೂ ತೀವ್ರವಾದಿ ಮನೋಭಾವವನ್ನು ತಳೆದಿದ್ದಾನೆ. ಮಾಧವ ಆಚಾರ್ಯರು ಬೃಹಸ್ಪತಿಯ ಬಗೆಗೆ ಹೀಗೆನ್ನುತ್ತಾರೆ. ಸ್ವರ್ಗ, ಮೋಕ್ಷ, ಪರಲೋಕಕ್ಕೆ ಹೋಗುವ ಆತ್ಮ ಇಲ್ಲ. ವರ್ಣಾಶ್ರಮ ಧರ್ಮದ ಕರ್ಮಗಳಿಗೆ ತಕ್ಕ ಫಲಗಳೂ ಇಲ್ಲ. ಅಗ್ನಿಹೋತ್ರ, 3 ವೇದಗಳು, ಸನ್ಯಾಸಾದಿಗಳು, ಭಸ್ಮಲೇಪನ ಇವನ್ನು ಬುದ್ಧಿಹೀನರು ಪೌರುಷಹೀನರು ತಮ್ಮ ಜೀವಿಕೆಗೋಸ್ಕರ ಸೃಷ್ಟಿ ಮಾಡಿಕೊಂಡರು. ಜ್ಯೋತಿಷ್ಠೋಮಯಾಗದಲ್ಲಿ ಕೊಲ್ಲಲೆಟ್ಟು ಸ್ವರ್ಗಕ್ಕೆ ಹೋಗುವುದಾದರೆ ಯಜಮಾನನು ತನ್ನ ತಂದೆಯನ್ನೇ ಕೊಂದು ಆತನನ್ನು ಏಕೆ ಸ್ವರ್ಗಕ್ಕೆ ಕಳುಹಿಸಬಾರದು? ಸತ್ತವರಿಗೆ ಶ್ರಾದ್ದವು ತೃಪ್ತಿದಾಯಕವಾಗುವುದಾದರೆ ಪ್ರಯಾಣಿಕರಿಗೆ ಬುತ್ತಿ ಕಟ್ಟಿಕೊಡುವುದು ವ್ಯರ್ಥವೇ? ಶ್ರಾದ್ದದಲ್ಲಿ ಮಾಡಿದ ದಾನದಿಂದ ಸ್ವರ್ಗಸ್ಥರಾದವರು ತೃಪ್ತರಾಗುವುದಾದರೆ ಮಹಡಿಯ ಮೇಲಿರುವವರಿಗೆ ಕೆಳಗಡೆ ಇದ್ದವರು ದಾನ ಮಾಡಿದರೆ ಏಕೆ ಅದು ತಲುಪುವುದಿಲ್ಲ? ಆದುದರಿಂದ ಮನುಷ್ಯ ಜೀವಿಸುವವರೆಗೂ ಅವನು ಸುಖದಿಂದಿರಬೇಕು. ಸಾಲ ಮಾಡಿಯಾದರೂ ಹಾಲು ತುಪ್ಪ ಕುಡಿಯಬೇಕು. 0. ಸರ್ವದರ್ಶನ ಸಂಗ್ರಹ ಪು. 10. 9. ಸರ್ವದರ್ಶನ ಸಂಗ್ರಹ ಪುಟ ಸಂಖ್ಯೆ ನಮೂದಿಸಿಲ್ಲ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಸುಡಲ್ಪಟ್ಟ ಶರೀರವು ಹಿಂದಿರುಗಿ ಬರಲು ಸಾಧ್ಯವಿಲ್ಲ. ದೇಹದಿಂದ ಹೊರಟ ಆತ್ಮನು ಪರಲೋಕಕ್ಕೆ ಹೋಗುವುದು ನಿಜವಾದರೆ ಸ್ನೇಹ ಮತ್ತು ಬಾಂಧವ್ಯದ ಚಿಂತೆಯಿಂದಾಗಿ ಹಿಂತಿರುಗಿ ಬರುವುದಿಲ್ಲವೇಕೆ? ಆದುದರಿಂದ ಸತ್ತವರಿಗೆ ಪ್ರೇತಕರ್ಮಗಳನ್ನು ಮಾಡುವುದು ಬ್ರಾಹ್ಮಣರು ತಮ್ಮ ಜೀವಿಕೆಗೋಸ್ಕರ ಮಾಡಿಕೊಂಡಿರುವ ಉಪಾಯವಷ್ಟೇ ಹೊರತು ಅದರಿಂದ ಮತ್ತೇನೂ ಫಲವಿಲ್ಲ. 3 ವೇದಗಳ ಕರ್ತೃಗಳು ಭಂಡರು, ಧೂರ್ತರು ಮತ್ತು ರಾಕ್ಷಸರು. ಜರ್ಭರಿ, ತುರ್ಫರಿ ಮುಂತಾದ ಪ್ರಸಿದ್ಧ ಮಂತ್ರಗಳನ್ನು, ಅಶ್ವಮೇಧ ಯಾಗದಲ್ಲಿ ರಾಣಿಯರಿಗಾಗಿ ಮಾಡುವ ಅಶ್ಲೀಲ ಕಾರ್ಯಗಳನ್ನು, ಪುರೋಹಿತರಿಗೆ ಮಾಡಬೇಕಾದ ದಾನಗಳನ್ನು ಧೂರ್ತ ಪಂಡಿತರು ಸೇರಿಸಿದ್ದಾರೆ. ಅದೇ ರೀತಿ ಯಜ್ಞದಲ್ಲಿ ಮಾಂಸ ತಿನ್ನಬೇಕೆಂಬ ವಿಧಿಯನ್ನು ಮಾಂಸಪ್ರಿಯರಾದ ರಾಕ್ಷಸರು ಸೇರಿಸಿದ್ದಾರೆ. ಬೃಹಸ್ಪತಿ ಮತ್ತು ಚಾರ್ವಾಕರ ದೃಷ್ಟಿಗಳನ್ನು ಒಪ್ಪಿಕೊಳ್ಳದಿದ್ದರೂ ಬೇರೆ ಅನೇಕ ಸಾಕ್ಷ್ಯಗಳಿವೆ. ಈ ಸಾಕ್ಷ್ಯಗಳು ನ್ಯಾಯ, ವೈಶೇಷಿಕ, ಪೂರ್ವ ಮತ್ತು ಉತ್ತರ ಮೀಮಾಂಸಾ ದರ್ಶನಗಳ ಗ್ರಂಥಗಳಲ್ಲಿ ಉಕ್ತವಾಗಿವೆ. ವೇದಗಳ ಪ್ರಾಮಾಣ್ಯವನ್ನು ಅನುಮೋದಿಸುವ ಮೊದಲು ಈ ದರ್ಶನಗಳ ಗ್ರಂಥಕರ್ತರು ವೇದಗಳ ಪ್ರಾಮಾಣ್ಯವನ್ನು ಅಲ್ಲಗಳೆಯುವ ತಮ್ಮ ವಿರೋಧಿಗಳ ವಾದವನ್ನು ಬಹಳ ಎಚ್ಚರಿಕೆಯಿಂದ ಮಂಡಿಸುತ್ತಿದ್ದರು ಎಂಬ ಗೌರವಪೂರ್ವಕ ಮಾತುಗಳನ್ನು ಇಲ್ಲಿ ಹೇಳಬೇಕಾಗುತ್ತದೆ. ಈ ಸಂಗತಿಯು 1. ಆಗ ವೇದಗಳು ಪ್ರಮಾಣ ಗ್ರಂಥಗಳು ಎಂಬುದನ್ನು ವಿರೋಧಿಸುವ ದರ್ಶನ ಹೊಂದಿತ್ತು ಮತ್ತು 2. ವೇದಗಳ ಪ್ರಾಮಾಣ್ಯವನ್ನು ಅನುಮೋದಿಸುವವರು ಆ ವಿರೋಧಿಗಳ ಅಭಿಪ್ರಾಯವನ್ನು ಗೌರವಾನ್ವಿತ ವ್ಯಕ್ತಿಗಳ ಅಭಿಪ್ರಾಯವೆಂದು ಪರಿಗಣಿಸಬೇಕಾಗಿತ್ತು ಎಂಬ 2 ವಿಷಯಗಳನ್ನು ಸಿದ್ಧಪಡಿಸಲು ಸಹಾಯಕವಾಗುತ್ತದೆ. ಇಂತಹ ವಿರೋಧಿಗಳ ಬಗೆಗೆ ನ್ಯಾಯ ಮತ್ತು ಪೂರ್ವಮೀಮಾಂಸಾ ದರ್ಶನಗಳಲ್ಲಿ ಉಕ್ತವಾಗಿರುವುದನ್ನು ಉದ್ಧರಿಸುತ್ತೇನೆ. ನ್ಯಾಯದರ್ಶನ ದ ಕರ್ತೃವಾದ ಗೌತಮನು ವೇದ ಪ್ರಾಮಾಣ್ಯ ಸಿದ್ಧಾಂತವನ್ನು ಅನುಮೋದಿಸಿದವನು. ಅವನು 57ನೇ ಸೂತ್ರದಲ್ಲಿ ತನ್ನ ವಿರೋಧಿಗಳ ವಾದಗಳ ಸಾರಾಂಶವನ್ನು ಹೀಗೆ ತಿಳಿಸಿದ್ದಾನೆ. ವೇದಕ್ಕೆ ಪ್ರಾಮಾಣ್ಯವಿಲ್ಲ, ಏಕೆಂದರೆ ಅದರಲ್ಲಿ ಅನೇಕ ಸ್ವವಿರೋಧ, ವ್ಯಾಘಾತ ಮತ್ತು ಪುನರುಕ್ತಿ ಎಂಬ 3 ದೋಷಗಳಿವೆ. ನೋಟದ ವಿಷಯಗಳಿಂದ ಭಿನ್ನವಾದ ಶಾಖಿಕ ಸಾಕ್ಷಿಗೆ ಅಂದರೆ ವೇದಕ್ಕೆ ಪ್ರಾಮಾಣ್ಯವಿಲ್ಲ, ಏಕೆಂದರೆ ಅದಕ್ಕೆ ಅನ್ಯತಾದಿ ತ್ರಿದೋಷಗಳಿವೆ. ಉತ್ರಕಾಮೇಷ್ಟಿ ಮುಂತಾದ ಯಾಗ ಮಾಡುವುದರಿಂದ ಯಾವ ಫಲವೂ ಉಂಟಾಗುವುದಿಲ್ಲವೆಂದು ನಮಗೆ ತಿಳಿಯುವುದರಿಂದ ವೇದಕ್ಕೆ ಅನೃತವೆಂಬ ದೋಷವಿದೆ ಎಂಬುದು ಸಿದ್ಧವಾಗುತ್ತದೆ. ಮೊದಲಿನ ಹೇಳಿಕೆಗೂ ಆಮೇಲಿನ ಹೇಳಿಕೆಗೂ ವಿರೋಧ ಉಂಟಾದರೆ ಆಗ ವ್ಯಾಘಾತ, ಸ್ವವಿರೋಧ ಪರಿಣಮಿಸುತ್ತದೆ. ಉದಾಹರಣೆಗೆ, ಅವನು ಸೂರ್ಯೋದಯ ಕಾಲದಲ್ಲಿ ಯಾಗ ಮಾಡುತ್ತಾನೆ ಮತ್ತು ಅವನು
1 3 ಸಾಂಸ್ಕ್ರಿಟ್ ಟೆಕ್ಸ್ಟ್ 3 ಪು 113 6 ವೇದಗಳ ವಿಷಯಗಳು ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? ಸೂರ್ಯ ಇನ್ನೂ ಹುಟ್ಟದಿರುವಾಗ ಯಾಗ ಮಾಡುತ್ತಾನೆ ಎಂದು ವೇದ ಹೇಳುತ್ತದೆ. ಅವನು ಯಾಗ ಮಾಡುತ್ತಾನೆ, ಮುಂದಿನ ಶಬ್ದಗಳನ್ನು ನಾನು ವಿವರಿಸಲಾರೆ ಎಂದು 3 ಹೇಳುತ್ತಾನೆ. ಸೂರ್ಯೋದಯಕ್ಕಿಂತ ಮೊದಲು ಮಾಡಿದ ಯಜ್ಞದ ವಸ್ತುಗಳನ್ನು ನಾಯಿಯು ಕಚ್ಚಿಕೊಂಡು ಹೋಗುತ್ತದೆ. ಇವೆರಡೂ ಯಜಮಾನನ ಅರ್ಪಣೆಗಳನ್ನು ಕಚ್ಚಿಕೊಂಡು ಹೋಗುತ್ತವೆ. ಇಲ್ಲಿ ಯಜ್ಞ ಮಾಡಬೇಕೆಂದು ವಿಧಿಸುವ ಶಬ್ದಗಳಿಗೂ ಯಜ್ಞ ಮಾಡಿದರೆ ತೀವ್ರ ದುಷ್ಪರಿಣಾಮಗಳುಂಟಾಗುತ್ತವೆ ಎಂದು ನಿಷೇಧಾತ್ಮಕವಾಗಿ ತಿಳಿಸುವ ಶಬ್ದಗಳಿಗೂ ವಿರೋಧವಿದೆ. ಅದೇ ರೀತಿ ಮನರುಕ್ತಿಯಿಂದಾಗಿ ವೇದಕ್ಕೆ ಪ್ರಾಮಾಣ್ಯವಿಲ್ಲ. ಯಜಮಾನನು ಮೊದಲಿನ ಶಬ್ದವನ್ನು 3 ಸಾರಿ, ಕೊನೆಯದನ್ನು 3 ಸಾರಿ ಪುನಃ ಉಚ್ಚರಿಸುತ್ತಾನೆ. ಕೊನೆಯದು ಮತ್ತು ಮೊದಲಿನದು ಒಂದೇ ಆದುದರಿಂದ ಮತ್ತು ಒಂದೇ ಶಬ್ದವನ್ನು 3 ಸಾರಿ ಪುನರುಚ್ಚರಿಸುವುದರಿಂದ ಆ ವಾಕ್ಯದಲ್ಲಿ ಮನರುಕ್ತಿ ದೋಷವಿದೆ. ಈ ಭಾಗಗಳಿಗೆ ಪ್ರಾಮಾಣ್ಯವಿಲ್ಲದುದರಿಂದ ಈ ಉದಾಹರಣೆಗಳಂತೆ ವೇದದ ಎಲ್ಲ ಭಾಗಗಳಿಗೆ ಅದೇ ಗತಿ ಒದಗುತ್ತದೆ, ಏಕೆಂದರೆ ಉಳಿದೆಲ್ಲ ಭಾಗಗಳಿಗೂ ಅದೇ ಕರ್ತೃವಿದ್ದಾನೆ ಅಥವಾ ಈ ಭಾಗಗಳಿಗಿರುವಂತಹ ಗುಣವೇ ಇದೆ. ಇನ್ನು ಜೈಮಿನಿಗೆ ಬರೋಣ. ಅವನು ತನ್ನ ಪೂರ್ವಮೀಮಾಂಸಾ ಸೂತ್ರ ದ ಮೊದಲನೇ ಭಾಗದ 28 ಮತ್ತು 32ನೇ ಸೂತ್ರಗಳಲ್ಲಿ ವೇದವಿರೋಧಿಗಳ ಅಭಿಪ್ರಾಯಗಳನ್ನು ಸಂಗ್ರಹ ರೂಪದಲ್ಲಿ ತಿಳಿಸುತ್ತಾನೆ. 28ನೇ ಸೂತ್ರ ಹೀಗೆನ್ನುತ್ತದೆ: ವೇದಗಳು ನಿತ್ಯ ಇರಲಾರವು, ಏಕೆಂದರೆ ಅವುಗಳಲ್ಲಿ ಹುಟ್ಟುಸಾವುಗಳಿಗೆ ಅಧೀನರಾದವರ ಬಗ್ಗೆ ತಿಳಿಸಲಾಗಿದೆ ಎಂದು ಆಕ್ಷೇಪಿಸಲಾಗಿದೆ. ಉದಾಹರಣೆಗೆ ಅದರಲ್ಲಿ ಬಬರ ಪ್ರವಾಹನಿ ಇಚ್ಛಿಸಿದನು, ಕುಸುರವಿಂದ ಉದ್ದಾಲಕಿ ಇಚ್ಛಿಸಿದನು ಎಂದು ಹೇಳಲಾಗಿದೆ. ಈ ವ್ಯಕ್ತಿಗಳು ಹುಟ್ಟುವ ಮುನ್ನ ಈ ವಾಕ್ಯಗಳು ಅಸ್ತಿತ್ವದಲ್ಲಿರಲಿಲ್ಲವಾದುದರಿಂದ ಈ ವಾಕ್ಯಗಳಿಗೆ ಆದಿ ಇದೆ ಎಂದಾಗುತ್ತದೆ ಮತ್ತು ಅವು ಹೀಗೆ ಅನಿತ್ಯವಾದುದರಿಂದ ಅವು ಮಾನವ ರಚಿತವೆಂಬುದು ಸಿದ್ಧವಾಗುತ್ತದೆ. 32ನೇ ಸೂತ್ರ ಹೀಗೆ ಹೇಳುತ್ತದೆ: ಈ ಕೆಳಗಿನ ಅಸಂಬದ್ಧ ಪ್ರಲಾಪವು ವೇದದಲ್ಲಿರಬೇಕಾದರೆ ಅದು ವೇದಗಳ ಪ್ರಮಾಣವೆಂದು ಏಕೆ ಪರಿಗಣಿಸಬೇಕು ಎಂದು ಕೇಳಲಾಗುತ್ತದೆ. ಕಂಬಳಿ ಹೊದ್ದುಕೊಂಡು ಚಪ್ಪಲಿ ಮೆಟ್ಟಿಕೊಂಡು ಒಂದು ಮುದಿಯೆತ್ತು ಬಾಗಿಲಲ್ಲಿ ನಿಂತಿದೆ ಹಾಗೂ ಸ್ತುತಿಗಳನ್ನು ಹಾಡುತ್ತಿದೆ. ಸಂತಾನಾಪೇಕ್ಷಿಯಾದ ಬ್ರಾಹ್ಮಣ ಹೆಂಗಸೊಬ್ಬಳು, ಎಲೈರಾಜನೇ, ಅಮಾವಾಸ್ಯೆಯ ದಿನದ ಸಂಭೋಗವೆಂದರೇನು ತಿಳಿಸುವೆಯಾ ಎಂದು ಕೇಳುತ್ತಾಳೆ. ಅಥವಾ ಹಸುಗಳು ಈ ಯಜ್ಞವನ್ನು ಮಾಡಿದವು. ನಿರುಕ್ತ ದ ಕರ್ತೃವಾದ ಯಾಸ್ಕನದು ಇದೇ ಅಭಿಪ್ರಾಯವಾಗಿದೆ. ಅವನು ಹೀಗೆನ್ನುತ್ತಾನೆ: ಈ ಹಿಂದೆ ಹೇಳಿದ 4 ಸೂತ್ರಗಳ ಪೈಕಿ 1, ದೇವನನ್ನು ಅನುಪಸ್ಥಿತನಿರುವಂತೆ ಸಂಬೋಧಿಸುವ ಮಂತ್ರಗಳು 2, ದೇವನನ್ನು ಉಪಸ್ಥಿತನಿರುವಂತೆ ಸಂಬೋಧಿಸುವುದು 3, ಪಾಠಕರು ಉಪಸ್ಥಿತರಿರುವಂತೆ 1 3 ಸಾಂಸ್ಕ್ರಿಟ್ ಟೆಕ್ಸ್ಟ್ 3 ಪು 77 2 ಅದೇ ಪು 80 30 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ ಹಾಗೂ ದೇವನನ್ನು ಅನುಪಸ್ಥಿತನಂತೆ ಸಂಬೋಧಿಸುವ ಮಂತ್ರಗಳು ಹೇರಳವಾಗಿವೆ. 4 ಆದರೆ ಪಾಠಕನಿಗೆ ಅನ್ವಯಿಸುವಂತಹ ಮಂತ್ರಗಳು ಅಪರೂಪ. ಕೆಲವು ವೇಳೆ ಯಾವ ಬೇಡಿಕೆಯೂ ಇಲ್ಲದೆ ದೇವರನ್ನು ಶ್ಲಾಘಿಸುವ ಮಂತ್ರಗಳು ಉಂಟು. ಉದಾಹರಣೆಗೆ, ನಾನು ಇಂದ್ರನ ಧೀರೋದಾತ್ತ ಕಾರ್ಯಗಳನ್ನು ಶ್ಲಾಘಿಸುತ್ತೇನೆ, ಋಗ್ವೇದ 32. ಕೆಲವು ವೇಳೆ ಯಾವ ಶ್ಲಾಘನೆಯನ್ನು ಮಾಡದೆ ವರಗಳನ್ನು ಕೇಳುವ ಮಂತ್ರಗಳು ಉಂಟು. ಉದಾಹರಣೆಗೆ, ನನ್ನ ಕಣ್ಣು ಚೆನ್ನಾಗಿ ನೋಡಲಿ, ನನ್ನ ಮುಖ ಕಾಂತಿಯುತವಾಗಿರಲಿ, ಕಿವಿ ಚೆನ್ನಾಗಿ ಕೇಳಿಸಲಿ. ಇದನ್ನು ಅಧ್ವರ್ಯ ಯಜುರ್ವೇದ ದಲ್ಲಿ ಹಾಗೂ ಯಜ್ಞದ ಯಂತ್ರಗಳಲ್ಲಿ ಆಗಾಗ ಕಾಣುತ್ತೇವೆ. ಅಲ್ಲದೆ ಶಪಥ ಮತ್ತು ಶಾಪಗಳನ್ನು ಕಾಣುತ್ತೇವೆ. ಉದಾಹರಣೆಗೆ, ನಾನು ಯಾತುಧಾನನಾಗಿದ್ದರೆ ನಾನು ಈ ದಿನವೇ ಸಾಯಲಿ, ಋಗ್ವೇದ ವಿ 104:15 ಇತ್ಯಾದಿ. ಕೆಲವು ಸಾರಿ ಕೆಲವೊಂದು ಸಂಗತಿಗಳನ್ನು ವರ್ಣಿಸುವ ಆಸೆಯನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ, ಆಗ ಮರಣವೂ ಇರಲಿಲ್ಲ, ಅಮರತ್ವವೂ ಇರಲಿಲ್ಲ, ಋಗ್ವೇದ ಎಕ್ಸ್ 129:2. ಕೆಲವು ಸಾರಿ ನಾವು ಕೆಲವೊಂದು ರೀತಿಯ ಅನುಭವದಿಂದಾಗುವ ಶೋಕವನ್ನು ಕಾಣುತ್ತೇವೆ. ಉದಾಹರಣೆಗೆ, ಈ ಸುಂದರವಾದ ದೇವನು ಅದೃಶ್ಯನಾಗುತ್ತಾನೆ, ಮತ್ತೆ ಎಂದೆಂದಿಗೂ ಹಿಂದಿರುಗುವುದಿಲ್ಲ, ಋಗ್ವೇದ ಎಕ್ಸ್ 95:14. ಕೆಲವು ವೇಳೆ ಬೈಗುಳ ಮತ್ತು ಶ್ಲಾಘನೆಗಳನ್ನು ಕಾಣುತ್ತೇವೆ. ಉದಾಹರಣೆಗೆ, ಒಬ್ಬನೇ ತಿನ್ನುವವನು ಒಬ್ಬನೇ ಪಾಪ ಮಾಡುತ್ತಾನೆ, ಋಗ್ವೇದ ಎಕ್ಸ್ 117:6. ಅದೇ ರೀತಿ ಪಗಡೆಯನ್ನು ಕುರಿತ ಮಂತ್ರವೊಂದರಲ್ಲಿ ಋಗ್ವೇದ ಎಕ್ಸ್ 34:3 ಪಗಡೆಯಾಟದ ನಿಂದೆ ಮತ್ತು ವ್ಯವಸಾಯದ ಶ್ಲಾಘನೆಯಿದೆ. ಹೀಗೆ ಋಷಿಗಳು ರಚಿಸಿದ ಮಂತ್ರಗಳಿಗೆ ಅನೇಕ ರೀತಿಯ ವಿಷಯಗಳಿವೆ. ಯಾಸ್ಕನ ಮಾತುಗಳನ್ನು ಮತ್ತೆ ಸ್ಮರಿಸೋಣ. ಪ್ರತಿಯೊಂದು ಮಂತ್ರಕ್ಕೂ ಒಬ್ಬ ದೇವನಿರುತ್ತಾನೆ. ಋಷಿಯು ತಾನು ಇಚ್ಛಿಸಿದ ವಸ್ತುವನ್ನು ಅವನಿಂದ ಪಡೆಯುವುದಕ್ಕೋಸ್ಕರ ಆ ದೇವನನ್ನು ಸಂಬೋಧಿಸಿ ಮಂತ್ರವನ್ನು ಪಠಿಸುತ್ತಾನೆ. ವೇದಗಳಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳಿಲ್ಲವೆಂದು ಸಾಧಿಸಲು ಇದು ಸಾಕಾಗದಿದ್ದರೆ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನು ಒದಗಿಸಬಹುದು. ನೈತಿಕತೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಋಗ್ವೇದದಲ್ಲಿ ಅದರ ಬಗ್ಗೆ ಯಾವ ಚರ್ಚೆಯೂ ಇಲ್ಲವೆಂದೇ ಹೇಳಬೇಕು. ಅಲ್ಲದೆ ಋಗ್ವೇದದಲ್ಲಿ ನೈತಿಕ ಜೀವನವನ್ನು ಉದಾತ್ತೀಕರಿಸುವಂತಹ ಉದಾಹರಣೆಗಳ ಉಲ್ಲೇಖವೂ ಇಲ್ಲ. ಅದರ ಬದಲು ಅದರ ವಿರುದ್ಧದ 3 ಉದಾಹರಣೆಗಳನ್ನು ಕೊಡಬಹುದು. ಮೊದಲನೆಯದೆಂದರೆ ಯಮ ಮತ್ತು ಯಮಿ ಎಂಬ ಅಣ್ಣ ತಂಗಿಯರ ಸಂಭಾಷಣೆ. ಯಮ್ಮಿ, ನಾನು ನನ್ನ ಸ್ನೇಹಿತನನ್ನು ಸಖ್ಯಕ್ಕಾಗಿ ಆಹ್ವಾನಿಸುತ್ತೇನೆ. ವಿಶಾಲವಾದ ಮತ್ತು ಜೀವರಹಿತವಾದ ಸಾಗರವನ್ನು ದಾಟಿ ಬಂದ ವೇದರು ಸಾಕಷ್ಟು ಚಿಂತಿಸಿ ಉತ್ಕೃಷ್ಟ ಗುಣವುಳ್ಳ ತಮ್ಮ ಬೀಜವನ್ನು ಕ್ಷೇತ್ರದಲ್ಲಿಡಲಿ. ಯಮ, ನಿನ್ನ ಸ್ನೇಹಿತನಿಗೆ ಈ ಸಖ್ಯೆ ಇಷ್ಟವಿಲ್ಲ, ಏಕೆಂದರೆ ಅವಳು ಆಕಾರದಲ್ಲಿ ಬೇರೆ ಇದ್ದರೂ ಅವರಿಬ್ಬರೂ ಒಂದೇ ಮೂಲದವರು, ಆಸುರನ ವೀರಪುತ್ರ, ಸ್ವರ್ಗವನ್ನು ಎತ್ತಿ ಹಿಡಿದಿದ್ದಾರೆ, ಯಶಸ್ಸನ್ನು ಪ್ರೇಯಸ್ಸನ್ನು ಹೊಂದಿದ್ದಾರೆ. 6 ವೇದಗಳ ವಿಷಯಗಳು ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? 521 ಯಮ್ಮಿ, ಮಾನವರಿಗೆ ನಿಷೇಧಿತವಾದ ಈ ಸುಖವು ಲೈಂಗಿಕ ಸಮಾಗಮ ಅಮರರಾದ ದೇವತೆಗಳಿಗೆ ಪ್ರಿಯವಾದುದಾಗಿದೆ. ಆದ್ದರಿಂದ ನಿನ್ನ ಮನಸ್ಸು ನನ್ನ ಮನಸ್ಸನ್ನು ಗೆಲ್ಲಲಿ. ಸೃಷ್ಟಿಕರ್ತನು ತನ್ನ ಮಗಳ ಗಂಡನಾದಂತೆ ನೀನು ನನ್ನ ದೇಹವನ್ನು ಭೋಗಿಸು. ಯಮ, ಹಿಂದೆ ಮಾಡಿದುದನ್ನು ನಾವು ಇನ್ನೂ ಮಾಡಿಲ್ಲ. ಆದ್ದರಿಂದ ಸತ್ಯವನ್ನು ಹೇಳುವ ನಾವು ಈಗ ಅಸತ್ಯವನ್ನು ಹೇಗೆ ಹೇಳುವುದು? ಗಂಧರ್ವ ಸೂರ್ಯ ಜಲದ ನೆಲೆಯಲ್ಲಿದ್ದ ಹಾಗೂ ಜಲವೇ ಅವನಿಗೆ ಕನೆಯಾದಳು. ಅವಳು ನಮಗೆ ತಾಯಿ, ಆದುದರಿಂದ ನಾವು ಹತ್ತಿರ ಸಂಬಂಧಿಗಳು. ಯಮ್ಮಿ, ಸರ್ವರೂಪಿಯು ದಿವ್ಯಜನಕನೂ ಆದ ತ್ವಷ್ಟಿಯು ನಾವು ಗರ್ಭದಲ್ಲಿರುವಾಗಲೇ ನಮ್ಮನ್ನು ಗಂಡ್ಹೆಂಡಿರನ್ನಾಗಿ ಮಾಡಿದನು. ಅವನ ಆಜ್ಞೆಯನ್ನು ಯಾರೂ ಮೀರಲು ಸಾಧ್ಯವಿಲ್ಲ. ನಮ್ಮ ಈ ಸಮಾಗಮಕ್ಕೆ ಪೃಥ್ವಿ ಮತ್ತು ಆಕಾಶಗಳೇ ಸಾಕ್ಷಿ. ಯಮ, ಅವನ ಮೊದಲನೆಯ ದಿನದ ಬಗೆಗೆ ಯಾರಿಗೆ ಗೊತ್ತು? ಅದನ್ನು ಯಾರು ನೋಡಿದ್ದಾರೆ? ಅದನ್ನು ಯಾರು ಇಲ್ಲಿ ತಿಳಿಸಿದ್ದಾರೆ? ಮಿತ್ರ ಮತ್ತು ವರುಣರ ಕ್ಷೇತ್ರ ಬಹಳ ದೊಡ್ಡದು. ಮನುಷ್ಯರಿಗೆ ನರಕ ಶಿಕ್ಷೆ ಕೊಡುವವರಾರು? ನೀನು ತಿಳಿಸುವೆಯಾ? ಯಮ್ಮಿ,
ಯಮಿಯ ಜೊತೆ ಒಂದೇ ಹಾಸಿಗೆಯಲ್ಲಿ ಮಲಗಬೇಕೆಂಬ ಯಮನ ಆಸೆಯು ಯಮಿಯಾದ ನನ್ನ ಹತ್ತಿರ ಬರುತ್ತಿದೆ. ಹೆಂಡತಿಯು ತನ್ನ ದೇಹವನ್ನು ಗಂಡನಿಗೆ ಅರ್ಪಿಸುವಂತೆ ನಾನು ಅರ್ಪಿಸುತ್ತೇನೆ. ಒಂದೇ ಗಾಡಿಯ 2 ಚಕ್ರದಂತೆ ನಾವು ನಮ್ಮನ್ನು ಸಮಾಗಮದಲ್ಲಿ ತೊಡಗಿಸಿಕೊಳ್ಳೋಣ. ಯಮ, ದೇವತೆಗಳ ಗೂಢಚಾರರು ಭೂಲೋಕದಲ್ಲಿ ನಿರಂತರವಾಗಿ ಸಂಚರಿಸುತ್ತಾ ಇರುತ್ತಾರೆ. ಅವರೆಂದೂ ಕಣ್ಣು ಮುಚ್ಚುವುದಿಲ್ಲ. ಆದ್ದರಿಂದ ವಿನಾಶಕಾರಣಿಯೇ, ನನ್ನನ್ನು ಬಿಟ್ಟು ಉಳಿದವರಾರೊಡನೆಯಾದರೂ ಬೇಗ ಬೇಗ ಜೊತೆಗೂಡಿ ಗಾಡಿಯ 2 ಚಕ್ರಗಳಂತೆ ನಿಮ್ಮನ್ನು ನೀವೇ ಸಮಾಗಮದಲ್ಲಿ ತೊಡಗಿಸಿಕೊಳ್ಳಿ. ಯಮಿ, ಪ್ರತಿಯೊಬ್ಬ ಪೂಜಕನು ಯಮನಿಗೆ ಹಗಲು ರಾತ್ರಿಗಳನ್ನು ಅರ್ಪಿಸಲಿ. ಅವನ ಮೇಲೆ ಸೂರ್ಯನ ಕಣ್ಣು ಯಾವಾಗಲೂ ಇರಲಿ. ಅವನಿಗೋಸ್ಕರ ಹಗಲು ರಾತ್ರಿಗಳು ಆಕಾಶ ಭೂಮಿಗಳೊಂದಿಗೆ ಒಂದಾಗಲಿ. ಯಮಿಯು ಯಮನೊಂದಿಗೆ ಆ ಸಂಬಂಧದ ಶಪಥ ಮಾಡುತ್ತಾಳೆ. ಯಮ, ಸೋದರಿಯರು ತಮ್ಮ ಸೋದರರಲ್ಲದವರನ್ನು ಗಂಡರನ್ನಾಗಿ ವರಿಸುವ ಕಾಲ ಮುಂದೆ ಬರುತ್ತದೆ. ಆದ್ದರಿಂದ ಶುಭಾಂಗಿಯೇ, ನನ್ನನ್ನುಳಿದು ಬೇರೆಯವನನ್ನು ಗಂಡನನ್ನಾಗಿ ಮಾಡಿಕೊಂಡು ನಿನ್ನ ತೋಳನ್ನು ಅವನಿಗೆ ದಿಂಬನ್ನಾಗಿ ಮಾಡು. ಯಮಿ, ತನ್ನ ತಂಗಿಗೆ ಗಂಡನಿಲ್ಲದುದನ್ನು ನೋಡಿಯೂ ಸುಮ್ಮನಿರುವವನನ್ನು ಅಣ್ಣ ಎನ್ನಲಾದೀತೆ. ದುರದೃಷ್ಟ ಒದಗಿದ ಅಣ್ಣನನ್ನುಳ್ಳ ತಂಗಿಯನ್ನು ತಂಗಿಯೆಂದು ಕರೆಯಲಾದೀತೆ. ಕಾಮದಿಂದ ಸೋತ ನಾನು ಬಲವಾದ ಹಾಗೂ ಒತ್ತಾಯಪೂರ್ವಕವಾದ ಈ ಬೇಡಿಕೆಯನ್ನು ಮಾಡುತ್ತಿದ್ದೇನೆ. ನಿನ್ನ ದೇಹವನ್ನು ನನ್ನ ದೇಹದೊಡನೆ ಒಂದುಗೂಡಿಸು. ಯಮ, ನಾನು ನನ್ನ ದೇಹವನ್ನು ನಿನ್ನ ದೇಹದೊಡನೆ ಒಂದುಗೂಡಿಸುವುದಿಲ್ಲ. ತನ್ನ 522 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ತಂಗಿಯ ಬಳಿ ಹೋಗುವವನನ್ನು ಪಾಪಿ ಎನ್ನುತ್ತಾರೆ. ನನ್ನನ್ನು ಬಿಟ್ಟು ಬೇರೆಯವರಿಂದ ಸುಖವನ್ನು ಪಡೆ ಮಂಗಳೆಯೇ, ನಿನ್ನ ಸೋದರನಿಗೆ ಆ ರೀತಿ ಆಸೆಯಿಲ್ಲ. ಯಮಿ, ಅಯ್ಯೋ ಯಮನೆ, ನೀನು ದುರ್ಬಲನಿರುವೆ. ನಿನ್ನ ಮನಸ್ಸಾಗಲಿ ಹೃದಯವಾಗಲಿ ನನಗೆ ಅರ್ಥವಾಗದು. ಕುದುರೆಯನ್ನು ಜೀನುಪಟ್ಟಿ ಅಥವಾ ಬಳ್ಳಿಯು ಮರವನ್ನು ಅಪ್ಪಿಕೊಂಡಂತೆ ಮತ್ತಾವಳೋ ಹೆಂಗಸು ನಿನ್ನನ್ನು ಅಪ್ಪಿಕೊಳ್ಳುತ್ತಾಳೆ. ಯಮ, ಯಮಿ, ನೀನು ಮತ್ತೊಬ್ಬನನ್ನು ಅಪ್ಪಿಕೋ. ಬಳ್ಳಿಯು ಮರವನ್ನು ಅಪ್ಪಿದಂತೆ ಅವನು ನಿನ್ನನ್ನು ಅಪ್ಪಲಿ. ಅವನ ಪ್ರೀತಿಯನ್ನು ಗಳಿಸು. ಅವನು ನಿನ್ನ ಪ್ರೀತಿಯನ್ನು ಪಡೆಯಲಿ. ನಿಮ್ಮಿಬ್ಬರದು ಸುಖಕರವಾದ ಕೂಟವಾಗಲಿ. ರಾಕ್ಷಸರ ಸಂಹಾರಕನಾದ ಅಗ್ನಿಯು ನಮ್ಮ ಪ್ರಾರ್ಥನೆಗೆ ಒಗ್ಗಟ್ಟು ನಿನ್ನ ಭ್ರೂಣವನ್ನು ರೋಗಗಳ ರೂಪದಲ್ಲಿ ಹಾಗೂ ನಿನ್ನ ಗರ್ಭವನ್ನು ದುರ್ನಾಮನವೆಂಬ ರೋಗದ ರೂಪದಲ್ಲಿ ಕಾಡುವ ದುಷ್ಟಪ್ರೇತವನ್ನು ಓಡಿಸಲಿ. ನಮ್ಮ ಪ್ರಾರ್ಥನೆಗೆ ಒಗ್ಗಡುವ ಅಗ್ನಿಯು ನಿನ್ನ ಭ್ರೂಣವನ್ನು ರೋಗದ ರೂಪದಲ್ಲಿಯೂ ನಿನ್ನ ಗರ್ಭವನ್ನು ದುರ್ನಾಮನವೆಂಬ ರೋಗದ ರೂಪದಲ್ಲಿ ಕಾಡುವ ನರಭಕ್ಷಕರನ್ನು ನಾಶ ಮಾಡಲಿ. ಗರ್ಭಾಧಾನ ಮಾಡುವ ಶಕ್ತಿಯನ್ನು, ಗರ್ಭದಲ್ಲಿ ನೆಲೆಸಲು ಅಣಿಯಾಗುತ್ತಿರುವ ಬೀಜವನ್ನು, ಚಲಿಸುವ ಭ್ರೂಣವನ್ನು, ಆಗತಾನೆ ಹುಟ್ಟಿದ ಕೂಸನ್ನು ನಾಶ ಮಾಡುವ ದುಷ್ಟಪ್ರೇತಗಳನ್ನು ನಾವು ಇಲ್ಲಿಂದ ಉಚ್ಚಾಟಿಸೋಣ. ನಿನ್ನ ತೊಡೆಗಳನ್ನು ಅಗಲಿಸುವ, ಗಂಡ್ಹೆಂಡಿರ ನಡುವೆ ಮಲಗುವ, ನಿನ್ನ ಗರ್ಭವನ್ನು ಪ್ರವೇಶಿಸಿ ಅಲ್ಲಿರುವ ಬೀಜಗಳನ್ನು ನಾಶ ಮಾಡುವ ದುಷ್ಟಪೋತಗಳನ್ನು ನಾವು ಇಲ್ಲಿಂದ ಉಚ್ಚಾಟಿಸೋಣ. ನಿನ್ನ ಸಂತಾನವನ್ನು ನಾಶ ಮಾಡುವ ಉದ್ದೇಶದಿಂದ ಸೋದರ, ಗಂಡ ಅಥವಾ ಪ್ರಿಯಕರನ ರೂಪದಲ್ಲಿ ನಿನ್ನ ಬಳಿಗೆ ಬರುವ ದುಷ್ಟ ಆತ್ಮಗಳನ್ನು ಇಲ್ಲಿಂದ ಉಚ್ಚಾಟಿಸೋಣ. ನೀನು ಮಲಗಿದ್ದಾಗ ಅಥವಾ ರಾತ್ರಿಯಾಗಿದ್ದಾಗ ನಿನ್ನನ್ನು ಭ್ರಮೆಗೊಳಿಸಿ ನಿನ್ನ ಸಂತಾನವನ್ನು ನಾಶ ಮಾಡುವ ಉದ್ದೇಶದಿಂದ ನಿನ್ನ ಬಳಿ ಇರುವ ದುಷ್ಟ ಆತ್ಮಗಳನ್ನು ನಿರ್ಮೂಲ ಮಾಡೋಣ. ಬ್ಯಾಕ್ಕೋಟ್ ಋಗ್ವೇದ ದಲ್ಲಿ ಸಿಕ್ಕುವ ಕೆಲವು ಮಂತ್ರ ಅಥವಾ ಪ್ರಾರ್ಥನೆಗಳನ್ನು ನೋಡೋಣ. ಅವುಗಳಲ್ಲಿ ಕೆಲವು ಹೀಗಿವೆ. 0-9-2 ಎಲೈ ವಾಯುದೇವನೇ, ನೀನು ಎಷ್ಟು ಸುಂದರನಿರುವೆ. ನಾವು ಸಾಂಬಾರ ಪದಾರ್ಥಗಳನ್ನು ಹಾಕಿದ ಸೋಮರಸವನ್ನು ಮಾಡಿದ್ದೇವೆ. ದಯವಿಟ್ಟು ಬಂದು ಅದನ್ನು ಕುಡಿ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ತಕ್ಕಂತೆ ವರಕೊಡು. ಋಗ್ವೇದ 1:2:1 ಎಲೈ ಇಂದ್ರದೇವನೇ, ನಮ್ಮನ್ನು ರಕ್ಷಿಸಲು ನಮಗೆ ಸಂಪತ್ತನ್ನು ಕೊಡು. ನೀನು ತಂದ ಸಂಪತ್ತು ನಮ್ಮನ್ನು ಸಂತೋಷವಾಗಿರಲಿ, ವೃದ್ಧಿಸುತ್ತಿರಲಿ, ಶಾಶ್ವತವಾಗಿರಲಿ ಮತ್ತು ನಮ್ಮ ಶತ್ರುಗಳನ್ನು ಸಂಹರಿಸುವಲ್ಲಿ ಸಹಾಯ ಮಾಡಲಿ. 8:1 ಎಲೈ ಜನರೇ, ನೀವು ಯಜ್ಞ ಮಾಡುವಾಗಲಿಲ್ಲ ಇಂದ್ರ ಮತ್ತು ಅಗ್ನಿದೇವರನ್ನು ಸ್ತುತಿಸಲು ಮರೆಯದಿರಿ. ಅವರ ಬಳಿ ಬನ್ನಿ, ಅವರನ್ನು ಗಾಯತ್ರಿ ಮಂತ್ರದಿಂದ ಸ್ತುತಿಸಿರಿ. 21.2 ಒಗಟು 6 ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? H.C. ವಿಭಾಗ 10 00 12 02 14 523 ಎಲೈ ಅಗ್ನಿದೇವನೇ, ದೇವತೆಗಳ ಹೆಂಡಂದಿರನ್ನು ತ್ವಷ್ಗಳನ್ನು ಕರೆದುತ್ತಾ ಅವರು ಬಂದು ಸೋಮರಸವನ್ನು ಕುಡಿಯಲು ಕಾತರ ತೋರಿಸಿದ್ದಾರೆ. 196.6 ದೇವತೆಗಳ ಹೆಂಡತಿಯರು ನಮ್ಮಲ್ಲಿಗೆ ತಮ್ಮ ರೆಕ್ಕೆಗಳೊಡನೆ ತಮ್ಮ ಸಂತೋಷದೊಡನೆ ಬರಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂದ್ರ, ವರುಣ ಮತ್ತು ಅಗ್ನಿಯರ ಪತ್ನಿಯರು ನನ್ನ ಬಳಿ ಬಂದು ಸೋಮರಸವನ್ನು ಕುಡಿಯಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲೈ ವರುಣನೆ, ಕೋಪವನ್ನು ಬಿಡು ಎಂದು ನಿನ್ನೆದುರು ದೈನ್ಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ಎಲೈ ಅಸುರರೇ, ನೀವೆಲ್ಲರೂ ವಿವೇಕಿಗಳು, ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ. 24-14 ನಮ್ಮ ಸೋಮರಸವನ್ನು ಹೆಂಗಸರು ಹಿಂದೆ ಮುಂದೆ ಕಡಿಯುವ ಮೂಲಕ ತಯಾರಿಸಿದ್ದಾರೆ. ಎಲೈ ಇಂದ್ರನೇ, ಈ ಸೋಮವನ್ನು ನೀನು ಬಂದು ಕುಡಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. 28.3 ನಿನಗೆ ಯಾವುದೇ ರೀತಿಯ ಅರ್ಪಣೆ ಮಾಡದ ನಿನ್ನ ಶತ್ರುಗಳು ನಾಶವಾಗಲಿ. ನಿನಗೆ ಅರ್ಪಿಸುವ ನಿನ್ನ ಅನುಯಾಯಿಗಳು ಏಳೆ ಹೊಂದಲಿ. ಇಂದ್ರನೇ, ನಮಗೆ ಉತ್ತಮ ಹಸುಗಳನ್ನು, ಉತ್ತಮ ಅಶ್ವಗಳನ್ನು ಕೊಡು. ಪ್ರಪಂಚದಲ್ಲಿ ನಮಗೆ ಕೀರ್ತಿ ಲಭಿಸಲಿ. 29.4 ಎಲೈ ಅಗ್ನಿಯೇ, ರಾಕ್ಷಸರಿಂದಲೂ, ಮೋಸಗಾರ ಶತ್ರುಗಳಿಂದಲೂ, ದ್ವೇಷ ಮಾಡುವವರಿಂದಲೂ, ನಮ್ಮನ್ನು ಕೊಲ್ಲಬೇಕೆನ್ನುವವರಿಂದಲೂ ನಮ್ಮನ್ನು ರಕ್ಷಿಸು. 36-15 ಎಲೈ ಇಂದ್ರನೇ, ನೀನು ವೀರ. ನಾವು ತಯಾರಿಸಿರುವ ಸೋಮರಸವನ್ನು ನೀನು ಬಂದು ಕುಡಿ. ನಮಗೆ ಐಶ್ವರ್ಯವನ್ನು ಕೊಡಲು ಸಿದ್ಧನಾಗಿರು. ನಿನಗೆ ಯಾರು ಏನನ್ನೂ ಅರ್ಪಿಸುವುದಿಲ್ಲವೋ ಅವರ ಸಂಪತ್ತೆಲ್ಲವನ್ನು ಕೊಳ್ಳೆಹೊಡೆದು ನಮಗೆ ಕೊಡು. 81-8 ಓ ಇಂದ್ರನೇ, ಈ ಸೋಮರಸವನ್ನು ಕುಡಿ. ಇದು ಅತ್ಯುತ್ತಮವಾದುದು. ಇದು ಅಮೃತತ್ವವನ್ನು, ಹೆಚ್ಚಿನ ಮದವನ್ನು ಕೊಡುತ್ತದೆ. 84-4 ಓ ಆದಿತ್ಯರೇ, ನಮಗೆ ಆಶೀರ್ವದಿಸ ಬನ್ನಿ. ಯುದ್ಧದಲ್ಲಿ ನಮಗೆ ಜಯ ತನ್ನಿ. ನೀವು ಶ್ರೀಮಂತರು, ನೀವು ಉದಾರಿಗಳು. ಕಷ್ಟಕರವಾದ ದಾರಿಯಲ್ಲಿ ರಥವು ಹೇಗೆ ಎಳೆಯಲ್ಪಡುತ್ತದೆಯೋ ಹಾಗೆಯೇ ನೀವು ನಮ್ಮನ್ನು ಅಪಾತದಿಂದ ಹೊರಕ್ಕೆ ಎಳೆಯಿರಿ. 1.06-22 ಓ ಮರುತರೆ, ನಿಮ್ಮ ಅನುಯಾಯಿಗಳು ನಿಮ್ಮನ್ನು ಸ್ತುತಿಸುತ್ತಿದ್ದಾರೆ. ದಯವಿಟ್ಟು ಬಂದು ಸೋಮಪಾನಕ್ಕಾಗಿಯೇ ತಯಾರಿಸಿದ ದರ್ಭೆಯ ಆಸನದ ಮೇಲೆ ಕುಳಿತುಕೊಳ್ಳಿ. 7:82-0.9 524
ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 15. ಓ ಮಿತ್ರ ವರುಣರೇ, ಯಜ್ಞದಲ್ಲಿ ನಿಮಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಿ ಅಪಾಯಗಳಿಂದ ನಮ್ಮನ್ನು ಪಾರುಮಾಡಿ. 7. 60-12 ಇಂಥವೇ ಅನೇಕ ಭಾಗಗಳುಂಟು. ಋಗ್ವೇದದ ಕೇವಲ ಕೆಲವು ಮಂತ್ರಗಳಿವು. ಈ ಉದಾಹರಣೆಗಳ ಸಂಖ್ಯೆ ಸಣ್ಣದಾದರೂ ಅವುಗಳ ಸತ್ಯ ದೊಡ್ಡದು ಎಂಬುದು ನಿಸ್ಸಂದೇಹ. ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಬರುವ ಅನೇಕ ಅಶ್ಲೀಲ ವಾಕ್ಯವೃಂದಗಳನ್ನು ಬೇಕೆಂದೇ ಕೈಬಿಟ್ಟಿದ್ದೇನೆ ಎಂಬುದನ್ನು ನಾನು ಇಲ್ಲಿ ಹೇಳಬಯಸುತ್ತೇನೆ. ಯಾರಿಗಾದರೂ ಈ ವಿಷಯವಾಗಿ ಕುತೂಹಲ ಉಂಟಾದರೆ ಋಗ್ವೇದ ಮಂಡಲ ಎಕ್ಸ್ 85-37ರಲ್ಲಿ ಬರುವ ಸೂರ್ಯ ಮತ್ತು ಪೂಷಣರ ನಡುವಿನ ಸಂಭಾಷಣೆ ಮತ್ತು ಋಗ್ವೇದ ಮಂಡಲ ಎಕ್ಸ್ 86.6ರಲ್ಲಿ ಬರುವ ಇಂದ್ರ ಮತ್ತು ಇಂದ್ರಾಣಿಯರ ನಡುವಿನ ಸಂಭಾಷಣೆಯನ್ನು ನೋಡಬಹುದು. ಯಜುರ್ವೇದ ದ ಅಶ್ವಮೇಧ ವಿಭಾಗದಲ್ಲಿ ಇನ್ನೂ ಹೆಚ್ಚಿನ ಅಶ್ಲೀಲತೆಯನ್ನು ಕಾಣಬಹುದು. ಅಶ್ಲೀಲತೆಯನ್ನು ಇಲ್ಲಿಗೆ ಕೈಬಿಟ್ಟು ಋಗ್ವೇದ ದ ಪ್ರಾರ್ಥನೆಗಳ ಮೇಲೆ ಮಾತ್ರ ನಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ಈ ಪ್ರಾರ್ಥನೆಗಳು ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನು ಪ್ರಗತಿಯ ಕಡೆಗೆ ಒಯ್ಯುತ್ತವೆ ಎಂದು ಹೇಳಲು ಸಾಧ್ಯವಾಗಿದೆ ಎಂಬ ಪ್ರಶ್ನೆ ಏಳುತ್ತದೆ. ಋಗ್ವೇದ ದಲ್ಲಿ ತತ್ವಶಾಸ್ತ್ರವಂತೂ ಇಲ್ಲವೇ ಇಲ್ಲ. ಪ್ರೊ. ವಿಲ್ಸನ್ ಹೇಳುವಂತೆ ಪುರಾತನ ವೇದವಾದ ಋಗ್ವೇದ ದಲ್ಲಿ ಸೈದ್ಧಾಂತಿಕ ಅಥವಾ ದಾರ್ಶನಿಕ ಚಿಂತನೆಯ ಚಿಹ್ನೆಯೇ ಇಲ್ಲ. ಅನಂತರ ಹುಟ್ಟಿದ ಅನೇಕ ದಾರ್ಶನಿಕ ಪಂಥಗಳ ತತ್ವಗಳ ಪ್ರಸ್ತಾಪವೂ ಇಲ್ಲ. ಪುನರ್ಜನ್ಮದ ಬಗೆಗಿನ ಸೂಚನೆಯಾಗಲಿ ಅದಕ್ಕೆ ಅನ್ಯೋನ್ಯವಾಗಿ ಎಂಟಿಕೊಂಡಿರುವ ಪುನರಾವರ್ತಿತ ಸೃಷ್ಟಿ ಸಿದ್ಧಾಂತವಾಗಲಿ ಪ್ರಸ್ತಾಪಿಸಲ್ಪಟ್ಟಿಲ್ಲ. ವೇದಗಳು ಆರ್ಯರ ಸಾಮಾಜಿಕ ಜೀವನದ ಬಗೆಗೆ ಮಾಹಿತಿ ಕೊಡುವ ಉಪಯುಕ್ತ ಆಕರ ಗ್ರಂಥಗಳಾಗಿರಬಹುದು. ಅದು ಹಿಂದಿನ ಜನಜೀವನದ ಚಿತ್ರಣವೆಂದು ನೋಡುವುದಾದರೆ ಅದರಲ್ಲಿ ತುಂಬಾ ಕುತೂಹಲಕಾರಿ ಅಂಶಗಳಿವೆ. ಆದರೆ ಉದಾತ್ತ ಅಂಶಗಳವೂ ಇಲ್ಲ. ಅದರಲ್ಲಿ ದುಷ್ಟ ಅಂಶಗಳು ಹೆಚ್ಚಿವೆ, ಶಿಷ್ಟ ಅಂಶಗಳು ಕಡಿಮೆಯಿವೆ. ಪಾಯ್. ಈಗ ನಾವು ಅಥರ್ವವೇದ ದ ಕಡೆಗೆ ತಿರುಗಿ ಅದರ ವಿಷಯಗಳನ್ನು ಪರೀಕ್ಷಿಸೋಣ. ಅಥರ್ವವೇದ ದ ವಿಷಯಾನುಕ್ರಮಣಿಕೆಯಿಂದ ಆಯ್ದ ಕೆಲವು ಉದ್ದತ ಭಾಗಗಳನ್ನು ಈ ಕೆಳಗಿನಂತೆ ಕೊಡುವುದೇ ಉತ್ತಮವೆಂದು ತಿಳಿದಿದ್ದೇನೆ. ಪುಸ್ತಕ 1. ರೋಗಗಳನ್ನು ನಿವಾರಿಸುವ ಮತ್ತು ರೋಗದ ದೆವ್ವಗಳನ್ನು ಉಚ್ಚಾಟಿಸುವ ಮಂತ್ರ. ಭವಿಷ್ಯಜ್ಞಾನಿ 4:22 ಜ್ವರದ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳ ವಿರುದ್ಧ ಮಂತ್ರ. 20 ಜ್ವರದ ವಿರುದ್ಧ ಮಂತ್ರ. 6 ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? 25 ಜ್ವರದ ವಿರುದ್ಧ ಮಂತ್ರ. 116 ಜ್ವರದ ವಿರುದ್ಧ ಮಂತ್ರ. ಜ್ವರವನ್ನು ನಿವಾರಿಸುವಂತೆ ಕುಷ್ಠಗಿಡಕ್ಕೆ ಮಾಡುವ ಪ್ರಾರ್ಥನೆ. 525 39 ಜ್ವರವನ್ನು ಇತರ ರೋಗಗಳನ್ನು ನಿವಾರಿಸುವಂತೆ ಕುಷ್ಠಗಿಡಕ್ಕೆ ಮಾಡುವ. 12 1:22 14 ಪ್ರಾರ್ಥನೆ. ಜ್ವರ, ತಲೆನೋವು ಮತ್ತು ಕೆಮ್ಮಿಗೆ ಕಾರಣವಾದ ಮಿಂಚನ್ನು ಕುರಿತು ಪ್ರಾರ್ಥನೆ. ಕಾಮಾಲೆ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗಗಳ ವಿರುದ್ಧ ಮಂತ್ರ. ಹಲಶ ರೋಗದ ವಿರುದ್ಧ ಮಂತ್ರ. 105 ಕೆಮ್ಮಿನ ವಿರುದ್ಧ ಮಂತ್ರ. 3 ಅತಿಸ್ರಾವದ ವಿರುದ್ಧ ಮಂತ್ರ. ಅತಿಸ್ರಾವದ ವಿರುದ್ಧ ಮಂತ್ರ ಚಿಲುಮೆಯ ನೀರನ್ನು ಕುಡಿಯುವಾಗ ಹೇಳುವುದು. 44 ಅತಿಸ್ರಾವದ ವಿರುದ್ಧ ಮಂತ್ರ. 2 50 00 ಮಲಬದ್ಧತೆ, ಮೂತ್ರಬದ್ಧತೆಯ ವಿರುದ್ಧ ಮಂತ್ರ. ರುದ್ರಬಾಣದಿಂದುಂಟಾದ ಕರುಳುಬೇನೆಯ ವಿರುದ್ಧ ಮಂತ್ರ. ಜಲೋದರದ ವಿರುದ್ಧ ಮಂತ್ರ. 83 ಜಲೋದರದ ವಿರುದ್ಧ ಮಂತ್ರ. 99 ಸಿ ಹರಿಯುವ ನೀರಿನಿಂದ ಗುಣಪಡಿಸಲಾಗುವ ಜಲೋದರ, ಹೃದಯ ರೋಗ ಮತ್ತು ಅವಕ್ಕೆ ಸಂಬಂಧಿಸಿದ ರೋಗಗಳು. 80 ಇಬ್ಬರಲ್ಲಿ ಒಬ್ಬ ಕಾರಣನಾದ ಸೂರ್ಯನಿಗೆ ಮಾಡುವ ಅರ್ಪಣೆ. ಕ್ಷೇತ್ರೀಯ ಎಂಬ ಆನುವಂಶಿಕ ರೋಗದ ವಿರುದ್ಧ ಮಂತ್ರ. 10 ಕ್ಷೇತ್ರೀಯ ಎಂಬ ಆನುವಂಶಿಕ ರೋಗದ ವಿರುದ್ಧ ಮಂತ್ರ. ಕ್ಷೇತ್ರೀಯ ಎಂಬ ಆನುವಂಶಿಕ ರೋಗದ ವಿರುದ್ಧ ಮಂತ್ರ. ಕರಿಗಿಡದಿಂದ ಗುಣವಾಗುವ ಕುಷ್ಠರೋಗ. 7 23 24 83 76 ಕರಿಗಿಡದಿಂದ ಗುಣವಾಗುವ ಕುಷ್ಠರೋಗ. ಅಪಾಕಿತವೆಂಬ ಹೆಸರಿನ ಗಂಡಮಾಲೆಯ ನೋವನ್ನು ನಿವಾರಿಸುವ ಮಂತ್ರ. ಅಪಾಕಿತವೆಂದು ಕರೆಯಲಾಗುವ ಗಂಡಮಾಲೆಯ ನೋವನ್ನು ನಿವಾರಿಸುವ ಮಂತ್ರ. 2 29 ಗಯನವೆಂಬ ಗಂಟನ್ನು ನಿವಾರಿಸುವ ಮಂತ್ರ. ಸೋಮವನ್ನು ಕುರಿತು ಮಧ್ಯಾಹ್ನ ಹಾಡುವ ಹಾಡು. ಅಪಾಕಿತವೆಂಬ ಗಂಡಮಾಲೆಯ ನೋವನ್ನು ನಿವಾರಿಸಲು ಮಂತ್ರ. ಈರ್ಷೆಯನ್ನು ಶಮನಗೊಳಿಸಲು ಮಂತ್ರ. ವ್ರತಗಳ ಒಡೆಯನಾದ ಅಗ್ನಿಗೆ ಪ್ರಾರ್ಥನೆ. 25 ಕುತ್ತಿಗೆ ಮತ್ತು ಭುಜದ ಮೇಲಿಳುವ ಗಂಡಮಾಲೆಯ ನೋವನ್ನು ನಿವಾರಿಸಲು ಮಂತ್ರ. 526 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 57 ಗಂಡಮಾಲೆಗೆ ಔಷಧವೆಂಬಂತೆ ಮೂತ್ರ. ಗಲ್ಶ. 12 ಮೂಳೆ ಮುರಿತವನ್ನು ಸರಿಪಡಿಸಲು ಅರುಂಧತಿ ಲಾಕ್ಷ ಗಿಡದ ಜೊತೆಗೆ ಮಂತ್ರ. 5 ಗಾಯಗಳನ್ನು ವಾಸಿಮಾಡಲು ಸಿಲಾಕಿ ಲಾಕ್ಷ ಅರುಂಧತಿ ಗಿಡದ ಜೊತೆಗೆ ಮಂತ್ರ. 109 ಗಾಯಗಳನ್ನು ಗುಣಪಡಿಸಲು ಕಾಳುಮೆಣಸು. 102 ರಕ್ತಸ್ರಾವ ನಿಲ್ಲಿಸಲು ಮಂತ್ರ. 20 ಜಂತುಗಳ ವಿರುದ್ಧ ಮಂತ್ರ. 32 ದನಕರುಗಳಲ್ಲಿರುವ ಜಂತುಗಳ ವಿರುದ್ಧ ಮಂತ್ರ. 23 ಮಕ್ಕಳಲ್ಲಿರುವ ಜಂತುಗಳ ವಿರುದ್ಧ ಮಂತ್ರ. ಮತ್ತು ವಿಷಪ್ರಾಶನದ ವಿರುದ್ಧ ಮಂತ್ರ. 7 ವಿಷಪ್ರಾಶನದ ವಿರುದ್ಧ ಮಂತ್ರ. 100 ವಿಷ ನಿವಾರಣೆಗೆ ಇರುವೆಗಳು. 02 ಹಾವಿನ ವಿಷದ ವಿರುದ್ಧ ಮಂತ್ರ. 12 ಹಾವಿನ ವಿಷದ ವಿರುದ್ಧ ಮಂತ್ರ. 56 ಸರ್ಪ, ಚೇಳು ಮತ್ತು ಕೀಟಗಳ ವಿಷದ ವಿರುದ್ಧ ಮಂತ್ರ. 16 ಕಣ್ಣಿನ ಊತ ನಿವಾರಿಸಲು ಮಂತ್ರ. 21 ಕೇಶವರ್ಧನೆಗೆ ಮಂತ್ರ. 136 ಕೇಶವರ್ಧನೆಗೆ ನಿನಿಸಸ್ಯದ ಮಂತ್ರ. 137 ಕೇಶವರ್ಧನೆಗೆ ಮಂತ್ರ. ವೀರ್ಯವರ್ಧನೆಗೆ ಮಂತ್ರ. 111 ಸನ್ನಿಯ ವಿರುದ್ಧ ಮಂತ್ರ. 37 ರಾಕ್ಷಸ, ಅಪ್ಪರ ಮತ್ತು ಗಂಧರ್ವರನ್ನು ಉಚ್ಚಾಟಿಸಲು ಅಂಗಶೃಂಗಿ ಎಂಬ ಗಿಡದ
ಇ IV 36 ಜೊತೆಗೆ ಮಂತ್ರ ರೋಗದ ದೆವ್ವಗಳು ಹಿಡಿದಾಗ 10 ರೀತಿಯ ಮರಗಳಿಂದ ಮಾಡಿದ ತಾಯತದಿಂದ ಗುಣಪಡಿಸುವುದು. ರೋಗಗಳಿಗೆ ಪಿಶಾಚಿಗಳೇ ಕಾರಣವೆಂದು ಭಾವಿಸಿ ಅವುಗಳ ವಿರುದ್ಧ ಮಂತ್ರ ಇ 25 ಕಣ್ವ ಎಂಬ ರೋಗಕ್ಕೆ ಕಾರಣವಾದ ಪಿಶಾಚಿಯ ವಿರುದ್ಧ ಪ್ರಶ್ನಿಪಣ್ಣಿ ಎಂಬ ಗಿಡದ ಜೊತೆಗೆ ಮಂತ್ರ ವಿ 32 ರಾಕ್ಷಸ ಮತ್ತು ಪಿಶಾಚಿಗಳನ್ನು ಉಚ್ಚಾಟಿಸಲು ಮಂತ್ರ ಈ ರೋಗಗಳು ಹಾಗೂ ಪಿಶಾಚಿಗಳ ವಿರುದ್ಧ ಗಂಗಿಡ ಮರದಿಂದ ಪಡೆದ ತಾಯತದೊಡನೆ ಮಂತ್ರ ಜಿಕ್ಸ್ 34 ರೋಗಗಳು ಹಾಗೂ ಪಿಶಾಚಿಗಳ ವಿರುದ್ಧ ಗಂಗಿಡ ಮರದಿಂದ ಮಾಡಿದ ತಾಯತದೊಡನೆ ಮಂತ್ರ 6 ವೇದಗಳ ವಿಷಯಗಳು ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ 2892 ಜಿಕ್ಸ್ 35 ರೋಗಗಳು ಹಾಗೂ ಪಿಶಾಚಿಗಳ ವಿರುದ್ಧ ಗಂಗಿಡ ಮರದಿಂದ ಮಾಡಿದ ತಾಯತದೊಡನೆ ಮಂತ್ರ ವಿ 85 ವಾರಣ ಮರದಿಂದ ಪಡೆದ ತಾಯತದ ಮೂಲಕ ರೋಗ ನಿವಾರಣೆ ವಿ 127 ಕಿಪುದ್ರು ಮರವು ಸರ್ವರೋಗ ನಿವಾರಕ ಜಿಕ್ಸ್ 38 ಗುಗ್ಗುಳ ಮರದ ಔಷಧೀಯ ಗುಣಗಳು ಬಾರ್ಲಿ ಮತ್ತು ನೀರು ಸರ್ವರೋಗ ನಿವಾರಕ ವಿ 91 ವಿ 2 ವಿ ಇ 22 ಇಕ್ಸ್ ಸರ್ವರೋಗ ನಿವಾರಕಗಳಂತೆ ಬಳಸುವ ಮಾಟ ಮತ್ತು ಔಷಧ ಗಿಡಗಳಿಗೆ ಒಂದು ಗೀತೆ ಗಿಡಗಳು ಸರ್ವೌಷಧವೆಂಬಂತೆ ಸಂಪೂರ್ಣ ಆರೋಗ್ಯ ಪಡೆಯಲು ಮಂತ್ರ ರೋಗನಿರೋಧಕ ಶಕ್ತಿ ಪಡೆಯಲು ಮಂತ್ರ ಈ 29 ರೋಗನಿರೋಧದಿಂದ ದೀರ್ಘ ಆಯುಸ್ಸನ್ನು ಏಳಿಗೆಯನ್ನು ಪಡೆಯಲು ಮಂತ್ರ ಪುಸ್ತಕ 2 ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆಗಳು ಆಯುಷ್ಯಾಣಿ ಈ 11 ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಈ 90 ಒಂದು ಶರೀರವನ್ನು ಕುರಿತು ದೀರ್ಘಾಯುಸ್ಸಿಗಾಗಿ ಪ್ರಾರ್ಥನೆ ಈ 31 ದೀರ್ಘಾಯುಸ್ಸು ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆ ವಿ 53 ದೀರ್ಘಾಯುಸ್ಸಿಗಾಗಿ ಪ್ರಾರ್ಥನೆ ವಿ ಓ ವಿ ವಿ 20 IV ಸಾವಿನ ಅಪಾಯಗಳಿಂದ ವಿಮೋಚನೆ ಮಾಡಲು ಪ್ರಾರ್ಥನೆ ಸಾವಿನ ಅಪಾಯಗಳಿಂದ ವಿಮೋಚನೆಗಾಗಿ ಪ್ರಾರ್ಥನೆ ರೋಗ ಮತ್ತು ಸಾವುಗಳಿಂದ ವಿಮೋಚನೆಗಾಗಿ ಪ್ರಾರ್ಥನೆ ಪ್ರಾಣ ಮತ್ತು ಅಂಗರಕ್ಷಣೆಗಾಗಿ ಎಂಜನ IV 10 ದೀರ್ಘಾಯುಸ್ಸು ಮತ್ತು ಏಳಿಗೆಗಾಗಿ ಮುತ್ತು ಮತ್ತು ಅದರ ಚಿಪ್ಪನ್ನು ತಾಯತದಂತೆ ಧರಿಸುವುದು ಜಿಕ್ಸ್ 26 ದೀರ್ಘಾಯುಸ್ಸಿಗಾಗಿ ಚಿನ್ನವನ್ನು ತಾಯತದಂತೆ ಧರಿಸುವುದು I 2 I ಪುಸ್ತಕ 3 ಪಿಶಾಚಿಗಳು ಮಾಂತ್ರಿಕರು ಮತ್ತು ಶತ್ರುಗಳಿಗೆ ಶಾಪ ಹಾಕುವುದು ಅಭಿಕಾರಿಕಾಣಿ ಮತ್ತು ಕೃತ್ಯ ಪ್ರತಿಹಾರಣಂ ಮಾಂತ್ರಿಕರ ಮತ್ತು ಪಿಶಾಚಿಗಳ ವಿರುದ್ಧ ಮಾಂತ್ರಿಕರ ಮತ್ತು ಪಿಶಾಚಿಗಳ ವಿರುದ್ಧ 528 I 16 ವಿ 9 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪಿಶಾಚಿಗಳ ಮತ್ತು ಮಾಂತ್ರಿಕರ ವಿರುದ್ಧ ಮಂತ್ರ ಸೀಸದೊಡನೆ ರಾಕ್ಷಸರ ವಿರುದ್ಧ ಸೋಮದ ಅರ್ಪಣೆ ಈ 14 ಗಂಡಸರಿಗೆ ದನಕರುಗಳಿಗೆ ಮನೆಗಳಿಗೆ ಕೇಡನ್ನು ಬಯಸುವವರೆಂದು ಭಾವಿಸಿ ಅನೇಕ ರೀತಿಯ ಹೆಣ್ಣು ಪಿಶಾಚಿಗಳ ವಿರುದ್ಧ ಮಂತ್ರ ಈ ವಿಷ್ಕಂಧ ಮತ್ತು ಕಲವ ಎಂಬ ಕೇಡಿಗ ಪಿಶಾಚಗಳ ವಿರುದ್ಧ ಮಂತ್ರ IV 20 ಪಿಶಾಚಿಗಳನ್ನು ವೈರಿಗಳನ್ನು ಓಡಿಸಲು ಸದಂಪುಷ್ಣ ಎಂಬ ಗಿಡವನ್ನು ಬಳಸುತ್ತಾ ಹೇಳುವ ಮಂತ್ರ IV 17 ಮಾಟ ಪಿಶಾಚಿ ಮತ್ತು ಶತ್ರುಗಳ ವಿರುದ್ಧ ಅಪಮಾರ್ಗ ಎಂಬ ಗಿಡವನ್ನು ಬಳಸುತ್ತಾ ಪಠಿಸುವ ಮಂತ್ರ IV 18 ಮಾಟ ಪಿಶಾಚಿ ಮತ್ತು ಶತ್ರುಗಳ ವಿರುದ್ಧ ಅಪಮಾರ್ಗ ಎಂಬ ಗಿಡವನ್ನು ಬಳಸುತ್ತಾ ಹೇಳುವ ಮಂತ್ರ IV 19 ಪಿಶಾಚಿ ಮತ್ತು ಮಾಂತ್ರಿಕರ ವಿರುದ್ಧ ಅಪಮಾರ್ಗ ಗಿಡದ ಅದ್ಭುತ ಶಕ್ತಿ ವಿ 65 ಶಾಪ ಮತ್ತು ಪಾಪಕಾರ್ಯಗಳ ಫಲಗಳ ವಿರುದ್ಧ ಗಿಡವನ್ನು ಬಳಸುತ್ತಾ ಹೇಳುವ ಮಂತ್ರ XO ಮಾಟ ಮತ್ತು ಮಂತ್ರಗಳ ವಿರುದ್ಧ ಮಂತ್ರ 14 ಮಾಟ ಮತ್ತು ಮಂತ್ರಗಳ ವಿರುದ್ಧ ಮಂತ್ರ ವಿ 31 ಮಾಟ ಮತ್ತು ಮಂತ್ರಗಳ ವಿರುದ್ಧ ಮಂತ್ರ ಶಾಕತ್ಯ ಮರದಿಂದ ಮಾಡಿದ ತಾಯತವನ್ನು ಉದ್ದೇಶಿಸಿ ಕಾಪಾಡಬೇಕೆಂದು ಮಾಡಿದ ಪ್ರಾರ್ಥನೆ ವಿ 5 X2 X ಮತ್ತು X16 ಈ 12 ವಾರಣ ಮರದಿಂದ ಮಾಡಿದ ತಾಯತದ ಮಹಿಮೆಯನ್ನು ಸ್ತುತಿಸುವುದು ಖದಿರ ಮರದಿಂದ ಮಾಡಿದ ನೇಗಿಲಿನ ಆಕಾರದ ತಾಯತದ ಮಹಿಮೆಯ ಸ್ತುತಿ ವಂಚಕರಿಂದ ರಕ್ಷಣೆ ಕೋರಿ ವರುಣನಿಗೆ ಸಲ್ಲಿಸಿದ ಪ್ರಾರ್ಥನೆ ಪವಿತ್ರ ಕಾರ್ಯಗಳಿಗೆ ಅಡ್ಡಿಮಾಡುವ ಶತ್ರುಗಳಿಗೆ ಶಾಪ ವಿ 70 ಶತ್ರುಗಳ ಯಜ್ಞಗಳಿಗೆ ಭಂಗ ತರುವುದು ಈ 2 ಈ ಮತ್ತು ವಿ 75 ಒಂದು ವಿಶಿಷ್ಟ ಗಿಡದ ಮೂಲಕ ಶಾಪ ಹಾಕುವುದು ಮತ್ತು ದುಷ್ಟ ಹಂಚಿಕೆ ಹೂಡುವುದರ ವಿರುದ್ಧ ಮಂತ್ರ ಶತ್ರುನಾಶಕವಾಗಿ ಅಶ್ವತ್ಥ ಮರ ವೈರಿಗಳನ್ನು ದಮನ ಮಾಡಲು ಹವಿಸ್ಸನ್ನು ಅರ್ಪಿಸುವುದು ನೈವೇದ್ಯಂ ಹವಿ ವಿ 37 ದುಷ್ಟ ಮಾಟದಲ್ಲಿ ನಿರತನಾದವನಿಗೆ ಶಾಪ ವಿ 13 ಶತ್ರುಗಳ ಬಲವನ್ನು ಕಡಿಮೆ ಮಾಡಲು ಮಂತ್ರ 6 ವೇದಗಳ ವಿಷಯಗಳು ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ ಪುಸ್ತಕ 4 ಸ್ತ್ರೀ ಸಂಬಂಧ ಮಂತ್ರಗಳು ಕರ್ಮಾಣಿ ಈ 36 ಗಂಡನನ್ನು ಪಡೆಯಲು ಮಂತ್ರ ವಿ 60 ಗಂಡನನ್ನು ಪಡೆಯಲು ಮಂತ್ರ ವಿ 82 ಹೆಂಡತಿಯನ್ನು ಪಡೆಯಲು ಮಂತ್ರ ವಿ 78 ನೂತನ ವಧುವರರಿಗೆ ಆಶೀರ್ವಾದ ವಿ 36 ಪರಸ್ಪರರ ಪ್ರೀತಿಯನ್ನು ಪಡೆಯಲು ದಂಪತಿಗಳು ಪಠಿಸುವ ಮಂತ್ರ 529 ವಿ 37 ವಧೂವರರನ್ನು ಕುರಿತು ಹೇಳುವ ಮಂತ್ರ ವಿ 81 ಗರ್ಭಧರಿಸಲು ಕಡಗವನ್ನು ತಾಯತದಂತೆ ಧರಿಸುವುದು ಈ 23 ಪುತ್ರ ಸಂತಾನಕ್ಕಾಗಿ ಮಂತ್ರ ಪುಂಸವನಂ ವಿ 11 ಪುತ್ರ ಸಂತಾನಕ್ಕಾಗಿ ಮಂತ್ರ ಪುಂಸವನಂ ವಿ 35 ಹೆಂಗಸನ್ನು ಬಂಜೆಯನ್ನಾಗಿ ಮಾಡಲು ಮಂತ್ರ ವಿ 17 ಗರ್ಭಪಾತ ತಡೆಯಲು ಮಂತ್ರ I00 I34 ಸುಲಭ ಹೆರಿಗೆಗಾಗಿ ಮಂತ್ರ ಹೆಂಗಸಿನ ಪ್ರೀತಿಯನ್ನು ಪಡೆಯಲು ಅತಿಮಧುರದ ಬೇರಿನ ಜೊತೆ ಮಂತ್ರ ಈ 30 ಸ್ತ್ರೀಯ ಪ್ರೀತಿ ಗಳಿಸಲು ಮಂತ್ರ ವಿ ಸ್ತ್ರೀಯ ಪ್ರೀತಿ ಗಳಿಸಲು ಮಂತ್ರ ವಿ ಸ್ತ್ರೀಯ ಪ್ರೀತಿ ಗಳಿಸಲು ಮಂತ್ರ
ವಿ 102 ಸ್ತ್ರೀಯ ಪ್ರೀತಿ ಗಳಿಸಲು ಮಂತ್ರ. ಇ 25 ಹೆಂಗಸಿನ ತೀವ್ರ ಪ್ರೇಮವನ್ನು ಗಳಿಸಲು ಮಂತ್ರ. ವಿ 38 ಗಂಡಸಿನ ಪ್ರೀತಿ ಗಳಿಸಲು ಮಂತ್ರ. ವಿ 130 ಗಂಡಸಿನಲ್ಲಿ ತೀವ್ರ ಪ್ರೇಮ ಹುಟ್ಟಿಸಲು ಮಂತ್ರ. ವಿ 132 ಗಂಡಸಿನಲ್ಲಿ ತೀವ್ರ ಪ್ರೇಮ ಹುಟ್ಟಿಸಲು ಮಂತ್ರ. ಐ.ವಿ. ಗುಪ್ತ ಪ್ರಣಯಕ್ಕೆ ಕಾಲದಲ್ಲಿ ಮಂತ್ರ. ವಿ 77 ವ್ಯಭಿಚಾರಿಣಿ ಹಿಂದಿರುಗಲು ಮಂತ್ರ. ವಿ 18 ಈರ್ಷೆಯನ್ನು ತಡೆಯಲು ಮಂತ್ರ. ಐ 14 ಒಬ್ಬ ಹೆಂಗಸು ತನ್ನ ಪ್ರತಿಸ್ಪರ್ಧಿ ಅಥವಾ ಸವತಿಯ ವಿರುದ್ಧ ಉಚ್ಚರಿಸುವ ಮಂತ್ರ. ಇ 18 ಒಬ್ಬ ಹೆಂಗಸು ತನ್ನ ಪ್ರತಿಸ್ಪರ್ಧಿ ಅಥವಾ ಸವತಿಯ ವಿರುದ್ಧ ಉಚ್ಚರಿಸುವ ಮಂತ್ರ. ವಿ 138 ಒಬ್ಬ ಗಂಡಸು ತನ್ನ ಗಂಡಸುತನವನ್ನು ಕಳೆದುಕೊಳ್ಳುವಂತೆ ಮಾಡಲು ಮಂತ್ರ. ಹೆಂಗಸಿನ ಶಾರೀರಿಕ ಅನಿಷ್ಟಗಳನ್ನು ನಿವಾರಿಸಲು ಮಂತ್ರ. ಐ ಓ ವಿ 110 ಅಶುಭ ನಕ್ಷತ್ರದಲ್ಲಿ ಜನಿಸಿದ ಮಗುವಿನ ಪರವಾಗಿ ಪ್ರಾಯಶ್ಚಿತ್ತ ಮಂತ್ರ. ವಿ 140 ಮೊದಲು ವಿಷಮರೀತಿಯಲ್ಲಿ ಹಲ್ಲು ಹುಟ್ಟಿದರೆ ಪ್ರಾಯಶ್ಚಿತ್ರ ಮಂತ್ರ. 530 ಐ.ವಿ. ಸಿ ಇ 3 ಇ ಐ.ವಿ. 22 ಇ ಐ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪುಸ್ತಕ 5 ರಾಜರಿಗೆ ಸಂಬಂಧಿಸಿದ ಮಂತ್ರಗಳು. ರಾಜಕರ್ಮಾಣಿ ರಾಜನ ಪಟ್ಟಾಭಿಷೇಕ ಕಾಲದಲ್ಲಿ ಪ್ರಾರ್ಥನೆ. ಗಡಿಪಾರದ ರಾಜನು ಮತ್ತೆ ರಾಜನಾಗಲು ಮಂತ್ರ. ರಾಜನನ್ನು ಆರಿಸುವಾಗ ಪ್ರಾರ್ಥನೆ. ರಾಜನಿಗೆ ಪರಮಾಧಿಕಾರ ಬರಲು ಮಂತ್ರ. ರಾಜನ ಅಧಿಕಾರವು ಪ್ರಬಲವಾಗಲು ಪಣ್ಣ ಮರದಿಂದ ಮಾಡಿದ ತಾಯತದ ಶ್ಲಾಘನೆ. ಐಹಿಕ ಮತ್ತು ಪರಲೌಕಿಕ ಯಶಸ್ಸಿಗೆ ಪ್ರಾರ್ಥನೆ. ವಿ 38 ಶಾಂತಿ ಮತ್ತು ಅಧಿಕಾರಕ್ಕಾಗಿ ಪ್ರಾರ್ಥನೆ. ವಿ 39 ಯುದ್ಧ ಮಂತ್ರ. ವಿ 8 ಬಾಣದಿಂದಾದ ಗಾಯಗಳ ವಿರುದ್ಧ ಯುದ್ಧ ಮಂತ್ರ. 19 ವೈರಿಗಳನ್ನು ಭ್ರಮೆಗೊಳಿಸಲು ಯುದ್ಧ ಮಂತ್ರ. ವೈರಿಗಳನ್ನು ಭ್ರಮೆಗೊಳಿಸಲು ಯುದ್ಧ ಮಂತ್ರ. ಇ 1 ಇ ವೈರಿಗಳನ್ನು ಭ್ರಮೆಗೊಳಿಸಲು ಯುದ್ಧ ಮಂತ್ರ. ವಿ 97 ಯುದ್ಧದ ಮುನ್ನಾದಿನ ರಾಜನ ಯುದ್ಧ ಮಂತ್ರ. ವಿ 99 ಯುದ್ಧದ ಮುನ್ನಾದಿನ ರಾಜನ ಯುದ್ಧ ಮಂತ್ರ. ಶಿ ಯುದ್ಧದಲ್ಲಿ ಸಹಾಯ ಮಾಡುವಂತೆ ಅರ್ಬುದಿ ಮತ್ತು ನೈರ್ಬುದಿ ದೇವತೆಗಳಿಗೆ ಪ್ರಾರ್ಥನೆ. ಶಿ 10 ಯುದ್ಧದಲ್ಲಿ ಸಹಾಯ ಮಾಡುವಂತೆ ತ್ರಿಷೇಧಿಗೆ ಪ್ರಾರ್ಥನೆ. ವಿ 20 ರಣಭೇರಿ ಗೀತೆ. ವಿ 21 ಶತ್ರುಗಳನ್ನು ಹೆದರಿಸಲು ರಣಭೇರಿ ಗೀತೆ. ಪುಸ್ತಕ 6 ಸಾಮಸ್ಯ ಸಭೆಗಳಲ್ಲಿ ಪ್ರಭಾವ ಬೀರುವುದು ಇತ್ಯಾದಿಗಳನ್ನು ಪಡೆಯಲು ಮಂತ್ರಗಳು. ಸಮ್ಮಾನ ಸ್ಯಾಣಿ. ಇ 30 ಸಾಮಸ್ಯ ಸಾಧಿಸಲು ಮಂತ್ರ. ವಿ 73 ವೈಷಮ್ಯವನ್ನು ತಡೆಗಟ್ಟಲು ಮಂತ್ರ. ವಿ 74 ವೈಷಮ್ಯವನ್ನು ತಡೆಗಟ್ಟಲು ಮಂತ್ರ. ವಿ 52 ವೈರ ಮತ್ತು ರಕ್ತಪಾತವನ್ನು ತಡೆಗಟ್ಟಲು ಮಂತ್ರ. ವಿ 64 ವೈಷಮ್ಯವನ್ನು ತಡೆಗಟ್ಟಲು ಮಂತ್ರ. ವಿ 42 ಕೋಪವನ್ನು ಶಮನಗೊಳಿಸಲು ಮಂತ್ರ. ವಿ 43 ಕೋಪವನ್ನು ಶಮನಗೊಳಿಸಲು ಮಂತ್ರ. ಒಗಟು 6 ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? ವಿ 12 ಸಭೆಯಲ್ಲಿ ಸಮಾನಗೊಳಿಸಲು ಮಂತ್ರ. 531 ಇ 27 ಪೂರ್ವಪಕ್ಷದವರ ವಿರುದ್ಧ ಚರ್ಚೆಯಲ್ಲಿ ಗೆಲ್ಲಲು ಪಟಗಿಡದ ಜೊತೆಗೆ ಮಂತ್ರ. ವಿ 94 ವಶೀಕರಣ ಮಂತ್ರ. ಪುಸ್ತಕ 7 ಮನೆ, ಹೊಲ, ದನಕರುಗಳು, ವ್ಯಾಪಾರ ಮತ್ತು ಜೂಜು ಇತ್ಯಾದಿಗಳಲ್ಲಿ ಏಳಿಗೆ ಸಾಧಿಸಲು ಮಂತ್ರಗಳು. ಇ 12 ಮನೆ ಕಟ್ಟುವಾಗ ಪ್ರಾರ್ಥನೆ. ವಿ 142 ಧಾನ್ಯ ಬಿತ್ತುವಾಗ ಹೇಳುವ ಪ್ರಾರ್ಥನೆ. ವಿ 79 ಧಾನ್ಯ ವೃದ್ಧಿಗಾಗಿ ಪ್ರಾರ್ಥನೆ. ವಿ 50 ಹೊಲದಲ್ಲಿ ಕೀಟಗಳನ್ನು ತಪ್ಪಿಸಲು ಉಚ್ಚಾಟನೆ ಮಾಡುವುದು. ವಿ 11 ಇ 26 ಮಿಂಚಿನಿಂದ ಧಾನ್ಯಗಳನ್ನು ರಕ್ಷಿಸಲು ಮಂತ್ರ. ದನಕರುಗಳ ಏಳೆಗಾಗಿ ಮಂತ್ರ. ಇ 14 ದನಕರುಗಳ ಏಳೆಗಾಗಿ ಮಂತ್ರ. ವಿ 59 ದನಕರುಗಳ ರಕ್ಷಣೆಗಾಗಿ ಅರುಂಧತಿ ಗಿಡಕ್ಕೆ ಪ್ರಾರ್ಥನೆ. ವಿ 20 ಹಸು ತನ್ನ ಕರುವಿನ ಬಳಿಯಲ್ಲೇ ಇರಲಿ ಎಂಬುದಕ್ಕೆ ಮಂತ್ರ. ಇ 28 ಅವಳಿ ಕರುಗಳು ಹುಟ್ಟಿದಾಗ ಶಾಂತಿ ಮಂತ್ರ. ವಿ 92 ಕುದುರೆಯು ವೇಗ ಸಾಧಿಸಲು ಮಂತ್ರ. ಇ 13 ನದಿಯ ನೀರು ಹೊಸ ಕಾಲುವೆಯಲ್ಲಿ ಹರಿಯಲು ಮಂತ್ರ. ವಿ 106 ಅಗ್ನಿ ಅನಾಹುತ ನಿರೋಧಕ್ಕೆ ಮಂತ್ರ. ವಿ 3 ವನ್ಯಪ್ರಾಣಿಗಳು ಹಾಗೂ ಕಳ್ಳರ ವಿರುದ್ಧ ಕುರುಬನ ಮಂತ್ರ. ಇ 15 ವರ್ತಕನ ಪ್ರಾರ್ಥನೆ. ಐ.ವಿ. ಜೂಜಿನಲ್ಲಿ ಜಯಗಳಿಸಲು ಪ್ರಾರ್ಥನೆ. ಅಲೆದಾಡುತ್ತಾ ತಪ್ಪಿಸಿಕೊಂಡ ಕರುಗಳು ಹಿಂತಿರುಗಿ ಬರುವಂತೆ ಮಾಡುವ ಪ್ರಾರ್ಥನೆ. ವಿ 50 ಪಗಡೆಯಾಟದಲ್ಲಿ ಜಯಗಳಿಸಲು ಪ್ರಾರ್ಥನೆ. ವಿ 56 ಮನೆಯಂಗಳದಿಂದ ಸರ್ಪಗಳ ಉಚ್ಚಾಟನೆ. ಶಿ 9 ಪೆಡುಕುದುರೆಯು ಸರ್ಪವನ್ನು ಕೊಲ್ಲುವಂತೆ ಸರ್ಪಗಳ ವಿರುದ್ಧ ಮಂತ್ರ. ಅಪಾಯಗಳಿಂದ ರಕ್ಷಣೆ ಪಡೆಯಲು ಭವ ಮತ್ತು ಸರ್ವರಿಗೆ ಪ್ರಾರ್ಥನೆ. ಐಸಿ 28 ಅಪಾಯಗಳಿಂದ ರಕ್ಷಣೆ ಪಡೆಯಲು ಭವ ಮತ್ತು ಸರ್ವರಿಗೆ ಪ್ರಾರ್ಥನೆ. ವಿ ಕಳೆದುಕೊಂಡ ಆಸ್ತಿಯನ್ನು ಪಡೆಯಲು ಮಂತ್ರ. ವಿ 128 ಹವಾಮಾನದ ಶಾಂತಿ. ಶಿ ಸರ್ವನಾಶದಿಂದ ರಕ್ಷಣೆ ಪಡೆಯಲು ಇಡೀ ದೇವಗಣಕ್ಕೆ ಸಲ್ಲಿಸುವ ಪ್ರಾರ್ಥನೆ. 532 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಪುಸ್ತಕ 8 ಪಾಪ ಮತ್ತು ಅಶುದ್ಧಿ ಮಾಡಿದುದಕ್ಕೆ ಪರಿಹಾರ ಮಂತ್ರಗಳು. ಐ.ವಿ. 45 ಮಾನಸಿಕ ಅಪರಾಧದ ವಿರುದ್ಧ ಪ್ರಾರ್ಥನೆ. ವಿ 26 ಅನಿಷ್ಟ ನಿವಾರಣೆಗೆ ಮಂತ್ರ. ವಿ 114 ಯಜ್ಞದಲ್ಲಿ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಮಂತ್ರ. ವಿ 115 ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಮಂತ್ರ. ವಿ 112 ಯಾವುದಾದರೂ ಕೆಲಸವನ್ನು ಅಣ್ಣನಿಗಿಂತ ಮೊದಲು ತಮ್ಮನ್ನು ಮಾಡಿದರೆ ಪ್ರಾಯಶ್ಚಿತ್ತ. ವಿ 113 ನೀಚ ಅಪರಾಧಗಳಿಗೆ ಪ್ರಾಯಶ್ಚಿತ್ತ. ವಿ 120 ಪಾಪಕಾರ್ಯಗಳ ಫಲ ತೀರಿದ ಮೇಲೆ ಸ್ವರ್ಗಕ್ಕಾಗಿ ಪ್ರಾರ್ಥನೆ. ವಿ 27 ಪಾರಿವಾಳಗಳು ದುಷ್ಟ ಶಕುನದ ಹಕ್ಕಿಗಳೆಂದು ಭಾವಿಸಿ ಅವುಗಳ ವಿರುದ್ಧ ಮಂತ್ರ.
ವಿ 29 ಪಾರಿವಾಳಗಳು ದುಷ್ಟ ಶಕುನದ ಹಕ್ಕಿಗಳೆಂದು ಭಾವಿಸಿ ಇವುಗಳ ವಿರುದ್ಧ ಮಂತ್ರ. ವಿ 29 ಶಕುನದ ಹಕ್ಕಿಗಳಾದ ಪಾರಿವಾಳ ಮತ್ತು ಗೂಬೆಗಳ ವಿರುದ್ಧ ಮಂತ್ರ. ವಿ 64 ಕರಿ ಶಕುನದ ಹಕ್ಕಿಯು ಅಶುದ್ಧಿ ಮಾಡಿದರೆ ಶುದ್ಧೀಕರಣ ಮಂತ್ರ. ವಿ 46 ದುಃಸ್ವಪ್ನಗಳ ಉಚ್ಚಾಟನೆ. ವಿ 115 ದುರ್ಗುಣಗಳಿಂದ ಮುಕ್ತನಾಗಿ ಸದ್ಗುಣಗಳನ್ನು ಪಡೆಯಲು ಮಂತ್ರ. ಎಂ. ಹೀಗೆ ಅಥರ್ವವೇದ ವೆಂದರೆ ಬರೀ ಮಂತ್ರ ಮಾಟ ಔಷಧಗಳ ಬಗೆಗಿನ ಸಂಗ್ರಹ ಎಂಬುದು ಸಿದ್ಧವಾಗುತ್ತದೆ. ಅದರ ಮುಕ್ಕಾಲು ಭಾಗ ಮಂತ್ರ ಮಾಟಗಳಿಂದ ತುಂಬಿದೆ. ಮಂತ್ರ ಮಾಟಗಳು ಅಥರ್ವವೇದ ದಲ್ಲಿ ಮಾತ್ರವಿದೆ ಎಂದು ಯಾರೂ ತಿಳಿಯಬಾರದು. ಋಗ್ವೇದ ಇದರಿಂದ ಮುಕ್ತವಾಗಿಲ್ಲ. ಅದರಲ್ಲಿ ಮಂತ್ರ ಮಾಟಗಳಿಗೆ ಸಂಬಂಧಿಸಿದ ಮಂತ್ರಗಳಿವೆ. ಈ ವಿಷಯಗಳನ್ನೊಳಗೊಂಡ 3 ಸೂಕ್ತಗಳನ್ನು ಈ ಕೆಳಗೆ ತಿಳಿಸಿದ್ದೇನೆ. 17 CXLV. ಸವತಿಯನ್ನು ಓಡಿಸುವುದು ಈ ಮಂತ್ರದ ಉದ್ದೇಶ. ಋಷಿಯು ಇಂದ್ರಾಣಿ. ಕೊನೆಯ ಶ್ಲೋಕದ ಛಂದಸ್ಸು ಪಂಕತಿ. ಉಳಿದವುಗಳ ಛಂದಸ್ಸು ಅನುಷ್ಟು. 6 ವೇದಗಳ ವಿಷಯಗಳು, ಅವುಗಳಿಗೆ ನೈತಿಕ ಅಥವಾ ಆಧ್ಯಾತ್ಮಿಕ ಮೌಲ್ಯವಿದೆಯೇ? 0. 9. 2. H. 533. ಈ ಶಕ್ತಿಶಾಲಿಯಾದ ಔಷಧದ ಬಳ್ಳಿಯನ್ನು ನಾನು ಅಗೆದು ತೆಗೆಯುತ್ತೇನೆ. ಇದರಿಂದ ಹೆಂಡತಿಯು ತನ್ನ ಸವತಿಯನ್ನು ಓಡಿಸಿ ತನ್ನ ಗಂಡನನ್ನು ಮರಳಿ ಪಡೆಯಬಹುದು. ಓ ಮೇಲಕ್ಕೆ ತಿರುಗಿದ ಎಲೆಗಳುಳ್ಳ, ಶುಭಕರವಾದ, ದೇವರುಗಳು ಕಳುಹಿಸಿದ ಗಿಡವೇ, ನನ್ನ ಸವತಿಯನ್ನು ಓಡಿಸಿ, ನನ್ನ ಗಂಡನನ್ನು ನನಗೆ ಮಾತ್ರ ಸೇರುವಂತೆ ಮಾಡು. ಉತ್ಕೃಷ್ಟ ಗಿಡವೇ, ಉತ್ಕೃಷ್ಟರಲ್ಲಿ ನಾನು ಉತ್ಕೃಷ್ಟಳಾಗಲಿ ಮತ್ತು ನನ್ನ ಸವತಿಯು ನಿಕೃಷ್ಟರಲ್ಲಿ ನಿಕೃಷ್ಟಳಾಗಲಿ. ನಾನು ಅವಳ ಹೆಸರನ್ನು ಹೇಳುವುದಿಲ್ಲ. ಯಾವ ಹೆಂಗಸು ಅಂಥವಳನ್ನು ಸಹಿಸುವುದಿಲ್ಲ. ಆ ಪರಸ್ತ್ರೀಯನ್ನು ನಾವು ದೂರ ಓಡಿಸೋಣ. ನಾನು ಗೆಲ್ಲುತ್ತೇನೆ, ನೀನು ಗೆಲ್ಲುತ್ತೀಯಾ, ನಾವಿಬ್ಬರು ಶಕ್ತಿಶಾಲಿಗಳಾದುದರಿಂದ ನಮ್ಮ ಸವತಿಯ ವಿರುದ್ಧ ಗೆಲ್ಲುತ್ತೇವೆ. ವಿಜಯಿಯಾದ ಮೂಲಿಕೆಯೇ, ನಿನ್ನನ್ನು ತಲೆದಿಂಬು ಮಾಡುತ್ತೇನೆ. ಪ್ರಿಯನಿಗೆ ನಿನ್ನ ವಿಜಯಿಯಾದ ದಿಂಬಿನ ಆಶ್ರಯ ಕೊಡುತ್ತೇನೆ. ಹಸು ತನ್ನ ಕರುವಿನ ಕಡೆಗೆ ಓಡುವಂತೆ, ನೀರು ಹರಿಯುವಂತೆ, ನಿನ್ನ ಬುದ್ಧಿ ನನ್ನ ಕಡೆಗೆ ಓಡಲಿ. IVCLV. 1 ಮತ್ತು 4ನೇ ಶ್ಲೋಕಗಳ ದೇವತೆಯ ಲಕ್ಷವಿಘ್ನನ ದುರ್ದೈವವನ್ನು ತಪ್ಪಿಸುವುದು. 2 ಮತ್ತು 3ನೇ ಶ್ಲೋಕಗಳು ಬ್ರಾಹ್ಮಣಸ್ಪತಿಯ ಮತ್ತು 5ನೇ ಶ್ಲೋಕವು ವಿಶ್ವದೇವಸನ ದುರ್ದೈವವನ್ನು ಹೋಗಲಾಡಿಸುವುದು. ಭರದ್ವಾಜನ ಮಗನಾದ ಶಿರಿಂಬಿತನು ಋಷಿ. ಛಂದಸ್ಸು ಅನುಷ್ಟು. 0. 9. 2. 9. H. ದುಃಖತಪ್ತ, ಯಾವ ಅನುಗ್ರಹವನ್ನು ಹೊಂದಿರದ, ರೂಪುಗೆಟ್ಟ ದೇವತೆಯು ನಿನ್ನ ಬೆಟ್ಟಕ್ಕೆ ಹೋಗುತ್ತಾಳೆ. ಶಿರಿಂಬಿತನ ಈ ಸಾಹಸ ಕಾರ್ಯಗಳು ನಿನ್ನನ್ನು ಅಲ್ಲಿಂದ ಓಡಿಸುತ್ತವೆ. ಆಕೆಯು ಈ ಪ್ರಪಂಚದಿಂದ ಭಯಪಟ್ಟು ಓಡಿಹೋಗಲಿ, ಮುಂದಿನ ಪ್ರಪಂಚದಿಂದಲೂ ಓಡಿಹೋಗಲಿ. ಎಲ್ಲ ಭ್ರೂಣಗಳನ್ನು ನಾಶ ಮಾಡುವವಳು, ಹರಿತ ಕೋಡುಗಳನ್ನು ಹೊಂದಿರುವ ಬೃಹಸ್ಪತಿ ಬಂದು ಸಂಕಟವನ್ನು ಹೋಗಲಾಡಿಸಲಿ. ಮನುಷ್ಯನಿಂದ ದೂರದಲ್ಲಿ, ದೂರದ ಸಮುದ್ರ ತೀರದಲ್ಲಿ ತೇಲಾಡುವ ಕಟ್ಟಿಗೆ, ಅದನ್ನು ಸೆರೆಹಿಡಿಯಲಿ. ಓ ದೇವತೆಯೇ, ಅದನ್ನು ನಾಶ ಮಾಡುವುದು ಕಷ್ಟ ಮತ್ತು ಅದರಿಂದಾಗಿ ಅದು ದೂರ ತೀರಕ್ಕೆ ಸಾಗುತ್ತದೆ. ಅಸಂಗತ ಧ್ವನಿಗಳನ್ನು ಮಾಡುವವರು, ನೀನು ವೇಗವಾಗಿ ಚಲಿಸುತ್ತಾ ಹೊರಟು ಹೋದಾಗ ಇಂದ್ರನ ಎಲ್ಲ ಶತ್ರುಗಳು ಕೊಲ್ಲಲ್ಪಟ್ಟು ನೀರುಗುಳ್ಳಿಯಂತೆ ಅದೃಶ್ಯವಾದರು. ಈ ವಿಶ್ವದೇವರು ಕದ್ದುಕೊಂಡು ಹೋಗಲಾಗಿದ್ದ ದನಕರುಗಳನ್ನು ವಾಪಸ್ಸು ತಂದರು. ಅವರು ಬೆಂಕಿಯನ್ನು ಹೊತ್ತಿಸಿ ದೇವತೆಗಳಿಗೆ ಆಹಾರವನ್ನು ಒದಗಿಸಿದರು. ಅವರನ್ನು ಯಾರು ತಾನೇ ಗೆಲ್ಲಲು ಸಾಧ್ಯ? 534. 0. 2. H. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸೂಕ್ತ 12 CLXII. ದೈವವು ಕ್ಷಯರೋಗಕ್ಕೆ ಮದ್ದು. ಋಷಿಯು ವಿವೃಹನ್ ಕಶ್ಯಪನ ಮಗ. ಛಂದಸ್ಸು ಅನುಷ್ಟು. ನಾನು ರೋಗವನ್ನು ನಿನ್ನ ಕಣ್ಣುಗಳಿಂದ, ನಿನ್ನ ತಲೆಯಿಂದ, ನಿನ್ನ ಮೂಗಿನಿಂದ, ನಿನ್ನ ಕಿವಿಗಳಿಂದ, ನಿನ್ನ ಗಲ್ಲದಿಂದ, ನಿನ್ನ ಮೆದುಳಿನಿಂದ, ನಿನ್ನ ನಾಲಿಗೆಯಿಂದ ಹೋಗಲಾಡಿಸುತ್ತೇನೆ. ನಾನು ರೋಗವನ್ನು ನಿನ್ನ ಕುತ್ತಿಗೆಯಿಂದ, ನಿನ್ನ ನರಗಳಿಂದ, ನಿನ್ನ ಅಸ್ಥಿಗಳಿಂದ, ನಿನ್ನ ಕೀಲುಗಳಿಂದ, ನಿನ್ನ ತೋಳುಗಳಿಂದ, ನಿನ್ನ ಭುಜಗಳಿಂದ, ನಿನ್ನ ಮುಂಗೈಗಳಿಂದ ಹೋಗಲಾಡಿಸುತ್ತೇನೆ. ನಾನು ರೋಗವನ್ನು ನಿನ್ನ ಕರುಳುಗಳಿಂದ, ನಿನ್ನ ಗುದದಿಂದ, ನಿನ್ನ ಹೊಟ್ಟೆಯಿಂದ, ನಿನ್ನ ಹೃದಯದಿಂದ, ನಿನ್ನ ಮೂತ್ರಪಿಂಡಗಳಿಂದ, ನಿನ್ನ ಪಿತ್ತಜನಕದಿಂದ, ಇನ್ನುಳಿದ ಆಂತರಿಕ ಅಂಗಗಳಿಂದ ಹೋಗಲಾಡಿಸುತ್ತೇನೆ. ನಾನು ನಿನ್ನ ತೊಡೆಗಳಿಂದ, ನಿನ್ನ ಮೊಣಕಾಲುಗಳಿಂದ, ನಿನ್ನ ಹಿಮ್ಮಡಿಗಳಿಂದ, ನಿನ್ನ ಕಾಲೆರಳುಗಳಿಂದ, ನಿನ್ನ ಸೊಂಟದಿಂದ, ನಿನ್ನ ನಿತಂಬಗಳಿಂದ, ನಿನ್ನ ಗುಪ್ತಾಂಗಗಳಿಂದ ರೋಗವನ್ನು ಹೋಗಲಾಡಿಸುತ್ತೇನೆ. ನಾನು ನಿನ್ನ ಮೂತ್ರನಾಳದಿಂದ, ನಿನ್ನ ಮೂತ್ರಕೋಶದಿಂದ, ನಿನ್ನ ಕೂದಲಿನಿಂದ, ನಿನ್ನ ಉಗುರುಗಳಿಂದ, ನಿನ್ನ ಇಡೀ ದೇಹದಿಂದ ರೋಗವನ್ನು ಹೋಗಲಾಡಿಸುತ್ತೇನೆ. ನಾನು ರೋಗವನ್ನು ಪ್ರತಿ ಅಂಗದಿಂದ, ಪ್ರತಿ ಕೂದಲಿನಿಂದ, ಯಾವುದರಲ್ಲಿ ಹುಟ್ಟುತ್ತದೆಯೋ ಆ ನಿನ್ನ ಪ್ರತಿ ಕೀಲಿನಿಂದ ನಿನ್ನ ಇಡೀ ದೇಹದಿಂದ ಹೋಗಲಾಡಿಸುತ್ತೇನೆ. ವೇದದಲ್ಲಿ ಆಧ್ಯಾತ್ಮಿಕವಾಗಿ ಆಗಲಿ ನೈತಿಕವಾಗಿ ಆಗಲಿ ಉದಾತ್ತೀಕರಿಸುವಂತಹುದು ಏನೂ ಇಲ್ಲ ಎಂದು ತೋರಿಸಲು ಸಾಕಷ್ಟು ಉದ್ಧರಿಸಲಾಗಿದೆ. ವಸ್ತುವಿಷಯವಾಗಲಿ ವಿಷಯಾನುಕ್ರಮಣಿಕೆಯಾಗಲಿ ವೇದಗಳಿಗೆ ಆರೋಪಿಸಲಾಗಿರುವ ದೋಷರಾಹಿತ್ಯವನ್ನು ಸಮರ್ಥಿಸುವುದಿಲ್ಲ. ಇಷ್ಟಾದರೂ ಬ್ರಾಹ್ಮಣರು ವೇದಗಳಿಗೆ ಪಾವಿತ್ರ್ಯವನ್ನು, ದೋಷರಾಹಿತ್ಯವನ್ನು ತೊಡಿಸಲು ಅಷ್ಟಕ್ಕೆ ಶ್ರಮಪಟ್ಟರು. ನಕ್ಷತ್ರ ಚಿಹ್ನೆ. 1. M. ಉಬ್ಬರವಿಳಿತ ಅಥವಾ ಬ್ರಾಹ್ಮಣರು ವೇದಗಳನ್ನು ಹೇಗೆ ನಿಕೃಷ್ಟ ಶಾಸ್ತ್ರಗಳಲ್ಲಿ ಅತ್ಯಂತ ನಿಕೃಷ್ಟವೆಂದು ಸಾರಿದರು. I. ಹಿಂದೂಗಳ ಧಾರ್ಮಿಕ ಸಾಹಿತ್ಯವು 1. ಸಂಹಿತೆಗಳು 2. ಬ್ರಾಹ್ಮಣಗಳು 3. ಆರಣ್ಯಕಗಳು 4. ಉಪನಿಷತ್ತುಗಳು 5. ಸೂತ್ರಗಳು 6. ಇತಿಹಾಸಗಳು 7. ಸ್ಮೃತಿಗಳು ಮತ್ತು 8. ಪುರಾಣಗಳನ್ನು ಒಳಗೊಳ್ಳುತ್ತದೆ. ಈಗಾಗಲೇ ತಿಳಿಸಿರುವಂತೆ ಇವೆಲ್ಲವುಗಳಿಗೂ ಸಮಾನ ಸ್ಥಾನ ಇದ್ದ ಕಾಲವೊಂದಿತ್ತು. ಆಗ ಅವುಗಳಲ್ಲಿ ಮೇಲು ಕೀಳುಗಳೆಂಬ ಪವಿತ್ರ ಅಪವಿತ್ರ ಎಂಬ ದೋಷಸಹಿತ ದೋಷರಹಿತ ಎಂಬ ಭೇದಗಳು ಇರಲಿಲ್ಲ. ಆಮೇಲೆ ವೈದಿಕ ಬ್ರಾಹ್ಮಣರಿಗೆ ವೇದಗಳಿಗೂ ಇತರ ಧಾರ್ಮಿಕ ಸಾಹಿತ್ಯದ ವರ್ಗಗಳಿಗೂ ಭೇದವಿದೆ ಎಂದು ತೋರಿಸಬೇಕೆನ್ನಿಸಿತು. ಅವರು ವೇದಗಳು ಉಳಿದ ಸಾಹಿತ್ಯ ವರ್ಗಗಳಿಗಿಂತ ಉತ್ಕೃಷ್ಟವೆಂದು ಸಾರಿದ್ದಾರೆ. ಅಲ್ಲದೆ ಅವುಗಳಿಗೆ ಪವಿತ್ರ ಮತ್ತು ದೋಷರಹಿತ ಎಂಬ ಪಟ್ಟಿಯನ್ನು ಹಚ್ಚಿದರು. ವೇದಗಳ ದೋಷರಾಹಿತ್ಯ ತತ್ವವನ್ನು ಸ್ಥಾಪಿಸಲು ಅವರು ತಮ್ಮ ಪವಿತ್ರ ಕೃತಿಗಳನ್ನು ಶ್ರುತಿ ಮತ್ತು ಶ್ರುತ್ಯೇತರ ಎಂದು 2 ವರ್ಗಗಳಾಗಿ ವಿಂಗಡಿಸಿದರು. ಮೊದಲನೇ ವರ್ಗವು ಮೇಲೆ ಹೇಳಿದ 8 ವರ್ಗಗಳ ಪೈಕಿ 1. ಸಂಹಿತೆ ಮತ್ತು 2. ಬ್ರಾಹ್ಮಣ ಎಂಬ 2 ವರ್ಗಗಳನ್ನಷ್ಟೇ ಒಳಗೊಳ್ಳುತ್ತದೆ. ಉಳಿದವುಗಳನ್ನು ಅವರು ಶ್ರುತ್ಯೇತರ ಎಂದು ಪರಿಗಣಿಸಿದರು. ಈ ವಿಭಜನೆಯನ್ನು ಮೊದಲು ಯಾವಾಗ ಮಾಡಲಾಯಿತು ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಆದರೆ ಯಾವ ಆಧಾರದ ಮೇಲೆ ಈ ವಿಭಜನೆಯನ್ನು ಮಾಡಲಾಯಿತು ಎಂಬುದು ಹೆಚ್ಚು ಮುಖ್ಯ ಪ್ರಶ್ನೆ. ಇತಿಹಾಸ ಮತ್ತು ಪುರಾಣಗಳನ್ನು ಏಕೆ ಬಿಡಲಾಯಿತು? ಆರಣ್ಯಕಗಳನ್ನು, ಉಪನಿಷತ್ತುಗಳನ್ನು
ಸೂಪರ್ಸೆಷನ್ ಆಫ್ ದಿ ವೇದಾಸ್ ಎಂಬ 21 ಪುಟದ ಮೂಲ ಬೆರಳಚ್ಚಿನ ಹಸ್ತಪ್ರತಿಯಲ್ಲಿ ಲೇಖಕರೇ ಅನೇಕ ತಿದ್ದುಪಡಿಗಳನ್ನು ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಅಧ್ಯಾಯವು ಪೂರ್ಣವಾಗಿರುವಂತೆ ಕಾಣುತ್ತದೆ, ಏಕೆಂದರೆ ಈ ಅಧ್ಯಾಯವು ಲೇಖಕರು ತಮ್ಮ ಕೈಯಲ್ಲಿ ಬರೆದ ಪ್ಯಾರಾದೊಂದಿಗೆ ಮುಕ್ತಾಯವಾಗುತ್ತದೆ. ಸಂ 322 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಏಕೆ ಹೊರಗಿಟ್ಟರು? ಸೂತ್ರಗಳನ್ನೇಕೆ ಹೊರಗಿಟ್ಟರು? ಶ್ರುತಿವರ್ಗದಿಂದ ಇತಿಹಾಸ, ಪುರಾಣಗಳನ್ನೇಕೆ ಹೊರಗಿಟ್ಟರು ಎಂಬುದು ನಮಗೆ ಅರ್ಥವಾಗುತ್ತದೆ. ಈ ವಿಭಜನೆ ನಡೆದ ಕಾಲದಲ್ಲಿ ಅವು ತೀರ ಪ್ರಾಥಮಿಕ ಹಾಗೂ ಶೈಶವಾವಸ್ಥೆಯಲ್ಲಿದ್ದ ಕಾರಣ ಅವನ್ನು ಪ್ರಾಯಶಃ ಬ್ರಾಹ್ಮಣಗಳಲ್ಲಿ ಸೇರಿಸಿರಬೇಕು. ಆರಣ್ಯಕಗಳು ಶ್ರುತಿಯ ಭಾಗವಲ್ಲವೆಂದು ಪ್ರತ್ಯೇಕವಾಗಿ ಹೇಳಿದುದೇಕೆ ಎಂಬುದು ಸಹ ಸ್ಪಷ್ಟವಾಗಿ ಅರ್ಥವಾಗುವ ವಿಷಯ. ಅವು ಬ್ರಾಹ್ಮಣಗಳ ಒಂದು ಭಾಗವಾದ್ದರಿಂದ ಅವು ಶ್ರುತಿಯ ಭಾಗವೆಂದು ಮತ್ತೊಮ್ಮೆ ಸಾರಿ ಹೇಳಬೇಕಾಗಿರಲಿಲ್ಲ. ಉಪನಿಷತ್ತು ಮತ್ತು ಸೂತ್ರಗಳ ಸಮಸ್ಯೆ ಮಾತ್ರ ಒಗಟಾಗಿಯೇ ಉಳಿದಿದೆ. ಅವನ್ನು ಶ್ರುತಿಯಿಂದ ಹೊರಗೆ ಕೆಡಲಾಯಿತು. ಉಪನಿಷತ್ತಿನ ಸಮಸ್ಯೆ ಮತ್ತೊಂದು ಅಧ್ಯಾಯದ ವಿಷಯವಾಗಿದೆ. ಇಲ್ಲಿ ಸೂತ್ರಗಳ ಸಮಸ್ಯೆಯನ್ನಷ್ಟೇ ಪ್ರಸ್ತಾಪಿಸಲಾಗಿದೆ, ಏಕೆಂದರೆ ಸೂತ್ರಗಳನ್ನು ಶ್ರುತಿಯಿಂದ ಹೊರಗಿಟ್ಟಿದ್ದುದರ ಕಾರಣ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಶ್ರುತಿಯ ವರ್ಗದಲ್ಲಿ ಬ್ರಾಹ್ಮಣಗಳನ್ನು ಸೇರಿಸಲು ಸಮಂಜಸ ಕಾರಣಗಳಿದ್ದಿದ್ದರೆ ಅದೇ ಕಾರಣಗಳು ಸೂತ್ರಗಳನ್ನು ಶ್ರುತಿವರ್ಗದಲ್ಲಿ ಸೇರಿಸಲು ಸಾಕಾಗುತ್ತಿದ್ದವು. ಮ್ಯಾಕ್ಸ್ಮಿಲ್ಲರ್ ಹೇಳುವಂತೆ, ಒಂದು ರಾಷ್ಟ್ರಕ್ಕೆ ತನ್ನ ಪುರಾತನ ರಾಷ್ಟ್ರೀಯ ಕಾವ್ಯಕ್ಕೆ ಮಾನವಾತೀತ ಮೂಲವನ್ನು ಆರೋಪಿಸುವುದು, ಅದರಲ್ಲೂ ಆ ಕಾವ್ಯದಲ್ಲಿ ಬಹಳಷ್ಟು ಆ ರಾಷ್ಟ್ರದ ದೇವರುಗಳನ್ನು ಉದ್ದೇಶಿಸಿ ಮಾಡಿದ ಪ್ರಾರ್ಥನೆಗಳು ಮತ್ತು ಮಂತ್ರಗಳೇ ಇದ್ದರೆ ಹೇಗೆ ಅವಶ್ಯಕವಾಯಿತು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ಆದರೆ ಬ್ರಾಹ್ಮಣಗಳ ಗದ್ಯರಚನೆಯ ಮಾತು ಬೇರೆ. ಮಂತ್ರಗಳಿಗಿಂತ ಖಂಡಿತವಾಗಿಯೂ ಬಹಳ ಇತ್ತೀಚಿನವಾದ ಬ್ರಾಹ್ಮಣಗಳಿಗೂ ಶ್ರುತಿ ಎಂಬ ಹೆಸರು ಬಂದಿರಲು ಕಾರಣವೇನೆಂದರೆ, ಈ ಈಶ್ವರಶಾಸ್ತ್ರೀಯ ರಚನೆಗಳಿಂದಲೇ, ಬ್ರಾಹ್ಮಣಗಳಿಂದಲೇ, ಮಂತ್ರಗಳ ಸರಳವಾದ ಹಳೆಯ ಕಾವ್ಯದಿಂದಲ್ಲ ಬ್ರಾಹ್ಮಣಗಳ ಅನೇಕ ಮಹತ್ವಾಕಾಂಕ್ಷೆಯ ಹೇಳಿಕೆಗಳಿಗೆ ಕಲ್ಪಿತವಾದ ದೈವಿ ಪ್ರಾಮಾಣ್ಯ ಬರುವುದು. ಮಂತ್ರ ಮತ್ತು ಬ್ರಾಹ್ಮಣಗಳು ಏಕಕಾಲದಲ್ಲಿ ಹುಟ್ಟಿದವು ಎಂದು ಬ್ರಾಹ್ಮಣರು ಮಾಡುವ ವಾದಕ್ಕೆ ನಾವು ಯಾವ ಮಹತ್ವವನ್ನು ಕೊಡಬೇಕಾಗಿಲ್ಲವಾದರೂ, ಬ್ರಾಹ್ಮಣ ಮತ್ತು ಮಂತ್ರಗಳ ಕಾಲವು ಸೂತ್ರ ಮತ್ತು ಲೌಕಿಕ ಸಾಹಿತ್ಯದ ಕಾಲಕ್ಕಿಂತ ಹೆಚ್ಚು ಹಳೆಯದು ಎಂಬ ಸಾಮಾನ್ಯ ಅಭಿಪ್ರಾಯವನ್ನು ನಾವು ಅಷ್ಟೇ ನಿಷ್ಪ್ರಯೋಜಕವೆಂದು ಪರಿಗಣಿಸಬೇಕಾಗಿಲ್ಲ. ಅನಂತರದ ರಚನೆಗಳನ್ನು ಮೂಲ ಪವಿತ್ರ ಗ್ರಂಥಗಳ ಮಾಲೆಯೇ ಇದ್ದಾಗ ಅಂಥ ಹಳೆಯ ಕೃತಿಗಳಲ್ಲಿ ಸೇರಿಸುವುದು ಬಹಳ ಸುಲಭ. ಬ್ರಾಹ್ಮಣಗಳನ್ನು ಹಾಗೆ ಮಾಡಲಾಯಿತು, ಆದರೆ ಪವಿತ್ರ ಗ್ರಂಥಗಳ ಒಡಲಿನಿಂದ ಹಳೆಯ ಮತ್ತು ನಿಜವಾದ ಭಾಗಗಳನ್ನು ತೆಗೆದುಹಾಕಿ ಇವುಗಳಿಗೆ ಹೊಸ ಕಾಲವನ್ನು ಆರೋಪಿಸುವುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಮಾಡಬೇಕಾದರೆ ತೆಗೆದುಹಾಕಲಾದ ಭಾಗಗಳಲ್ಲಿರುವ ಕೆಲ ಸಿದ್ಧಾಂತಗಳಿಗೆ ಪ್ರಾಮಾಣ್ಯವಿಲ್ಲ ಎಂಬ ಉದ್ದೇಶವುಳ್ಳವರಿರಬೇಕು. ಆದರೆ ಅಂತಹ ಊಹೆಗೆ ಆನಂತರದ ಸೂತ್ರ ಸಾಹಿತ್ಯದಲ್ಲಿ ಯಾವ ಸಾಕ್ಷ್ಯವೂ ಸಿಕ್ಕುವುದಿಲ್ಲ. ಸೂತ್ರಗಳನ್ನು ಶ್ರುತಿಯ ಮಟ್ಟಕ್ಕೆ ಏರಿಸದಿರಲು ಅವು ಬ್ರಾಹ್ಮಣ ಮತ್ತು ಮಂತ್ರಗಳಿಗಿಂತ ಇತ್ತೀಚಿನವು ಎಂಬ ಕಾರಣ ಬಿಟ್ಟರೆ ನಮಗೆ ಮತ್ತಾವ ಕಾರಣವೂ ಸಿಕ್ಕುವುದಿಲ್ಲ. ಋಷಿಗಳು ಮಂತ್ರಗಳನ್ನು ರಚಿಸಿದ ಕಾಲದಿಂದ ಹಿಡಿದು ಬ್ರಾಹ್ಮಣಗಳು ರಚನೆಯಾಗುವ ಕಾಲದವರೆಗೆ ಯುಗಗಳೇ ಕಳೆದಿರಬೇಕು ಎಂಬುದರ ಅರಿವು ಬ್ರಾಹ್ಮಣರಿಗಿತ್ತೆ. ಒಗಟು 7 ಉಬ್ಬರವಿಳಿತ ಅಥವಾ ಬ್ರಾಹ್ಮಣರು ವೇದಗಳನ್ನು ಹೇಗೆ ನಿಕೃಷ್ಟ ಶಾಸ್ತ್ರಗಳಲ್ಲಿ ಅತ್ಯಂತ ನಿಕೃಷ್ಟವೆಂದು ಸಾರಿದರು? 822 ಎಂಬ ಪ್ರಶ್ನೆಗೆ ಹೌದೆಂದು ಹೇಳಲು ನಾವು ಸಂಕೋಚಪಡಬೇಕಾಗಿಲ್ಲ. ಆದರೆ ಭಾರತೀಯ ಈಶ್ವರಶಾಸ್ತ್ರಜ್ಞರು ಥಿಯಲೋಜಿಯನ್ಸ್ ಮಂತ್ರಗಳಿಗೆ ಕೊಡುವ ಮಾನ್ಯತೆ ಮತ್ತು ಕಾಲವನ್ನೇ ಬ್ರಾಹ್ಮಣಗಳಿಗೂ ಹೊಣೆಗೇಡಿತನದಿಂದ ಕೊಡುವುದು ವಿಚಿತ್ರವಾಗಿದೆ. ಸೂತ್ರಗಳಿಗೂ ಅದೇ ದೈವಿ ಪ್ರಾಮಾಣ್ಯವನ್ನು ಕೊಡದೇ ಇರಲು ಅವರ ಕಾರಣವು ಬಹಳ ಬಲವಾದದ್ದಿರಬೇಕೆಂಬುದನ್ನು ಇದು ತೋರಿಸುತ್ತದೆ. ಸೂತ್ರಗಳನ್ನು ಶ್ರುತಿವರ್ಗದಿಂದ ಬೇರ್ಪಡಿಸಿದುದು ಒಂದು ಒಗಟೆ ಸರಿ, ಅದಕ್ಕೆ ಬಲವಾದ ಸ್ಪಷ್ಟೀಕರಣ ಬೇಕಾಗಿದೆ. ಈ ವಿಷಯದ ಪರೀಕ್ಷೆ ಮಾಡಬೇಕೆನ್ನುವ ವಿದ್ಯಾರ್ಥಿಗೆ ಇನ್ನೂ ಅನೇಕ ಒಗಟುಗಳು ಎದುರಾಗುತ್ತವೆ. ಅವೆಲ್ಲ ಶ್ರುತಿ ಎಂಬ ಪದ ಯಾವ ಸಾಹಿತ್ಯಕ್ಕೆ ಅನ್ವಯಿಸುತ್ತದೆಯೋ ಅದರ ವಸ್ತು ವಿಷಯಗಳಲ್ಲಿ ಆಗುವ ಬದಲಾವಣೆಗೆ ಮತ್ತು ಅವುಗಳ ಪ್ರಾಮಾಣ್ಯಕ್ಕೆ ಸಂಬಂಧಿಸಿದವು. ಅಂತಹ ಒಂದು ಒಗಟು ಬ್ರಾಹ್ಮಣಗಳೆಂದು ಕರೆಯಲಾಗುವ ಸಾಹಿತ್ಯ ವರ್ಗಕ್ಕೆ ಸಂಬಂಧಿಸಿದುದು. ಒಂದು ಕಾಲದಲ್ಲಿ ಬ್ರಾಹ್ಮಣಗಳು ಶ್ರುತಿಗಳಲ್ಲಿ ಸೇರ್ಪಡೆಯಾಗಿದ್ದವು, ಆದರೆ ಕಾಲಕ್ರಮೇಣ ಅವು ಈ ಸ್ಥಾನವನ್ನು ಕಳೆದುಕೊಂಡಂತೆ ಕಾಣುತ್ತದೆ. ಮನು ಬ್ರಾಹ್ಮಣಗಳನ್ನು ಶ್ರುತಿವರ್ಗದಿಂದ ಬೇರ್ಪಡಿಸಿದಂತೆ ಕಾಣುತ್ತದೆ. ಈ ಕೆಳಗಿನ ಮನುವಿನ ಹೇಳಿಕೆಯು ಇದನ್ನು ಸಮರ್ಥಿಸುತ್ತದೆ. ಸಿ. ಶ್ರುತಿ ಎಂದರೆ ವೇದ ಮತ್ತು ಸ್ಮೃತಿ ಎಂದರೆ ಧರ್ಮಶಾಸ್ತ್ರಗಳು. ಇವುಗಳ ವಿಷಯಗಳನ್ನು ತರ್ಕವು ಪ್ರಶ್ನಿಸಕೂಡದು, ಏಕೆಂದರೆ ಅವುಗಳಿಂದಾಗಿಯೇ ನಮ್ಮ ಕರ್ತವ್ಯಗಳ ಜ್ಞಾನವು ಉಂಟಾಗುವುದು. ತರ್ಕವನ್ನು ಆಧರಿಸಿದ ಗ್ರಂಥಗಳನ್ನು ಅವಲಂಬಿಸಿ ಒಂದು ವೇಳೆ ಯಾವ ಬ್ರಾಹ್ಮಣನಾದರೂ ಈ ಎರಡು ರೀತಿಯ ಮೂಲ ಪ್ರಮಾಣಗಳನ್ನು ಖಂಡಿಸಿದರೆ, ಶಿಷ್ಟರು ಅವನನ್ನು ಸಂದೇಹವಾದಿಯೆಂದು ವೇದನಿಂದಕನೆಂದು ಪರಿಗಣಿಸಿ ಅವನಿಗೆ ಬಹಿಷ್ಕಾರ ಹಾಕಬೇಕು. ಕರ್ಮದ ಬಗೆಗೆ ತಿಳಿದುಕೊಳ್ಳಬೇಕೆನ್ನುವವರಿಗೆ ಶ್ರುತಿಯು ಪರಮ ಪ್ರಮಾಣ. ಹಾಗಾದರೆ ಬ್ರಾಹ್ಮಣಗಳನ್ನು ಶ್ರುತಿಯಿಂದ ಹೊರಹಾಕಲಾಯಿತೇಕೆ? ಸ್ಮೃತಿಗಳೆಂದು ಕರೆಯಲಾಗುವ ಸಾಹಿತ್ಯವರ್ಗವನ್ನು ಈಗ ಪರಿಶೀಲಿಸೋಣ. ಇವುಗಳಲ್ಲಿ ಅತ್ಯಂತ ಮುಖ್ಯವಾದುವೆಂದರೆ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ ಸ್ಮೃತಿ. ಸ್ಮೃತಿಗಳ ಸಂಖ್ಯೆ ಯಾವಾಗಲೂ ಹೆಚ್ಚುತ್ತಲೇ ಇತ್ತು ಮತ್ತು ಸ್ಮೃತಿಗಳ ರಚನೆ ಬ್ರಿಟಿಷರು ಬರುವವರೆಗೂ ನಡೆಯುತ್ತಲೇ ಇತ್ತು. ಮಿತ್ರಮಿಶ್ರನು 57 ಸ್ಮೃತಿಗಳ ಬಗೆಗೆ ಹೇಳಿದರೆ, ನೀಲಕಂಠ 97 ಮತ್ತು ಕಮಲಾಕರ 131. 1. ವೇದ ಎಂಬ ಪದವು ಬ್ರಾಹ್ಮಣ ವನ್ನು ಒಳಗೊಳ್ಳುತ್ತದೆ ಎಂಬ ಆಧಾರದ ಮೇಲೆ ಕೆಲವರು ಇದನ್ನು ಅಲ್ಲಗಳೆಯಬಹುದು. ಆದರೆ ಮನು ಶ್ರುತಿ ಎಂಬ ಪದವನ್ನು ವಿಶಿಷ್ಟಾರ್ಥದಲ್ಲಿ ಅಂದರೆ ಬ್ರಾಹ್ಮಣಗಳನ್ನು ಹೊರತುಪಡಿಸಿ ಎಂಬರ್ಥದಲ್ಲಿ ಬಳಸುತ್ತಾನೆ ಎಂದು ನನಗನ್ನಿಸುತ್ತದೆ. ಮನುಸ್ಮೃತಿ ಎಲ್ಲಿ ಒಂದೇ ಒಂದು ಸ್ಥಳದಲ್ಲಿ IV 100 ಬಿಟ್ಟರೆ ಬೇರೆಲ್ಲಿಯೂ ಬ್ರಾಹ್ಮಣಗಳ ಪ್ರಸ್ತಾಪ ಬರುವುದಿಲ್ಲ ಎಂಬುದು ನನ್ನ ಅನಿಸಿಕೆಯನ್ನು ಪುಷ್ಟೀಕರಿಸುತ್ತದೆ. ಅಲ್ಲಿಯಾದರೂ ಅವನು ಮಂತ್ರ ಭಾಗವನ್ನು ಮಾತ್ರ ಅಧ್ಯಯನ ಮಾಡಬೇಕು ಎನ್ನುತ್ತಾನೆ. 320 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಸ್ಮೃತಿಗಳ ಬಗೆಗೆ ಹೇಳುತ್ತಾರೆ, ಹಿಂದೂಗಳಿಂದ ಪವಿತ್ರವೆಂದು ಪರಿಗಣಿಸಲಾಗಿರುವ ಯಾವುದೇ ವರ್ಗದ ಧಾರ್ಮಿಕ ಸಾಹಿತ್ಯಕ್ಕಿಂತ ಸ್ಮೃತಿ ಸಾಹಿತ್ಯವು ದೊಡ್ಡದು. ವೇದಗಳಿಗೂ ಸ್ಮೃತಿಗಳಿಗೂ ಇರುವ ಸಂಬಂಧದ ಬಗೆಗೆ ಅನೇಕ ಅಂಶಗಳಿವೆ. ಇದರಲ್ಲಿ ಮೊದಲನೆಯದೆಂದರೆ, ಸ್ಮೃತಿಯು ಬೌದ್ಧಾಯನ, ಗೌತಮ ಅಥವಾ ಆಪಸ್ತಂಭರ ಧರ್ಮಸೂತ್ರಗಳು ಪ್ರತಿನಿಧಿಸುವ ಧರ್ಮಶಾಸ್ತ್ರ ಸಾಹಿತ್ಯದ ಭಾಗವೆಂದು ಪರಿಗಣಿಸಿರಲಿಲ್ಲ. ಮೊದಲು ಸ್ಮೃತಿಯು ವಿವೇಕಿಗಳಾದ ಸಮಾಜ ಧುರೀಣರು ಒಪ್ಪಿದ ಮತ್ತು ಶಿಫಾರಸು ಮಾಡಿದ ಸಾಮಾಜಿಕ ಪದ್ಧತಿಗಳು ಮತ್ತು ರೂಢಿಗಳೊಡನೆ ವ್ಯವಹರಿಸುತ್ತಿತ್ತು. ಅಲ್ಲೇಕರರು ವಿಮರ್ಶಿಸುವಂತೆ, ಪೂರ್ವದಲ್ಲಿ ಸ್ಮೃತಿಗಳು ಸದಾಚಾರವು ಸ್ವರೂಪ ಮತ್ತು ವಿಷಯಗಳಲ್ಲಿ ಒಂದೇ ಆಗಿದ್ದವು ಹಾಗೂ ಸದಾಚಾರದ ಮೇಲೆಯೇ ನಿಂತಿದ್ದವು.
ಸ್ಮೃತಿಗಳು ಅಸ್ತಿತ್ವಕ್ಕೆ ಬಂದಾಗ ಸದಾಚಾರದ ಪರಿಧಿ ಸ್ವಾಭಾವಿಕವಾಗಿಯೇ ಕಡಿಮೆಯಾಯಿತು, ಏಕೆಂದರೆ ಅದರಲ್ಲಿನ ಬಹಳಷ್ಟು ಭಾಗವನ್ನು ಸ್ಮೃತಿಗಳು ಕಟ್ಟಳೆಗಳೆಂದು ಪಟ್ಟಿಮಾಡಿದ್ದವು. ಅನಂತರ ಸದಾಚಾರವು ಕೃತಿಗಳಲ್ಲಿ ಸೇರಿಲ್ಲದ ಹಳೆಯ ಪದ್ಧತಿಗಳಿಗೆ ಅಥವಾ ಹಳೆಯ ಧರ್ಮಶಾಸ್ತ್ರಗಳಲ್ಲಿ ಅಥವಾ ಸ್ಮೃತಿಗಳಲ್ಲಿ ಪಟ್ಟಿಯಾಗುವ ಮುನ್ನ ಸಾಮಾಜಿಕ ಮನ್ನಣೆ ಪಡೆದಿದ್ದ ಹೊಸ ಕಟ್ಟಳೆಗಳಿಗೆ ಅನ್ವಯವಾಗತೊಡಗಿತು. ನಾವು ಗಮನಿಸಬೇಕಾದ ಎರಡನೇ ಅಂಶವೆಂದರೆ, ಸ್ಮೃತಿಗಳನ್ನು ವೇದ ಅಥವಾ ಶ್ರುತಿಗಳಿಂದ ಪೂರ್ಣ ಭಿನ್ನವೆಂದು ಪರಿಗಣಿಸಲಾಗುತ್ತಿತ್ತು. ಅವುಗಳ ಮನ್ನಣೆ ಮತ್ತು ಪ್ರಾಮಾಣ್ಯಗಳ ವಿಷಯವಾಗಿ ಹೇಳಬೇಕೆಂದರೆ ಅವುಗಳಿಗೆ ಸಂಪೂರ್ಣವಾಗಿ ಭಿನ್ನವಾದ ತಳಹದಿಯಿತ್ತು. ಶ್ರುತಿಗಳಿಗೆ ದೈವದ ಅನುಮತಿ ಇತ್ತು, ಆದರೆ ಸ್ಮೃತಿಗಳಿಗೆ ಸಮಾಜದ ಒಪ್ಪಿಗೆ ಇತ್ತು. ಅವುಗಳ ಪ್ರಾಮಾಣ್ಯಕ್ಕೆ ಸಂಬಂಧಿಸಿದಂತೆ ಪೂರ್ವಮೀಮಾಂಸೆ 2 ನಿಯಮಗಳನ್ನು ಹೇಳುತ್ತದೆ. ಶ್ರುತಿಯ 2 ವಾಕ್ಯಗಳಲ್ಲಿ ಪರಸ್ಪರ ವಿರೋಧವಿದ್ದರೆ 2 ಪ್ರಮಾಣಗಳೇ ಮತ್ತು ಎರಡರಲ್ಲಿ ನಮಗೆ ಬೇಕಾದುದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ವೇದಗಳು ನಮಗೆ ಕೊಟ್ಟಿವೆ ಎಂಬುದು ಮೊದಲನೆಯ ನಿಯಮ. ಒಂದು ವೇಳೆ ಸ್ಮೃತಿಯ ವಾಕ್ಯವು ಶ್ರುತಿಯ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಸ್ಮೃತಿವಾಕ್ಯವನ್ನೇ ತಿರಸ್ಕರಿಸಬೇಕು ಎಂಬುದು ಎರಡನೆಯ ನಿಯಮ. ಈ 2 ನಿಯಮಗಳನ್ನು ಕಟ್ಟುನಿಟ್ಟಿನಿಂದ ಪಾಲಿಸಲಾಗುತ್ತಿತ್ತು. ಇದರ ಪರಿಣಾಮವಾಗಿ ಸ್ಮೃತಿಗಳಿಗೆ ಶ್ರುತಿಗಳ ಸ್ಥಾನವಾಗಲಿ ಪ್ರಾಮಾಣ್ಯವಾಗಲಿ ಸಿಕ್ಕಲಿಲ್ಲ. ಆದರೆ ಆಶ್ಚರ್ಯವೋ ಎಂಬಂತೆ ಒಂದು ಕಾಲ ಬಂತು, ಆಗ ಬ್ರಾಹ್ಮಣರು ವೇದಗಳಿಗಿಂತ ಹೆಚ್ಚಿನ ಸ್ಥಾನವನ್ನು ಸ್ಮೃತಿಗಳಿಗೆ ಕೊಟ್ಟರು. ಆಲೇಖಕರು ತಿಳಿಸುತ್ತಾರೆ, ಕೆಲವೊಂದು ಶ್ರುತಿವಾಕ್ಯಗಳು ಆಗಿನ ಕಾಲದ ಪದ್ಧತಿಯೊಡನೆ ಹೊಂದಿಕೊಳ್ಳದಿದ್ದರೆ ಅಥವಾ ಅದರೊಡನೆ ನೇರವಾಗಿ ಸಂಘರ್ಷಿಸಿದರೆ ಅಂತಹ ವಾಕ್ಯಗಳನ್ನು ಸ್ಮೃತಿಗಳು ನಿಜವಾಗಿಯೂ ತಳ್ಳಿಹಾಕಿವೆ. ದೈವಕರ್ಮವನ್ನು ಬೆಳಿಗ್ಗೆ ಮಾಡುವುದು, ಪಿತೃಕರ್ಮವನ್ನು ಮಧ್ಯಾಹ್ನ ಮಾಡುವುದು ವೈದಿಕ ಪದ್ಧತಿ. ಕಾಲಕ್ರಮೇಣ ಈಗ ಪ್ರಚಲಿತವಿರುವ ಪಿತೃತರ್ಪಣ ರೂಢಿಗೆ ಬಂದಿತು ಮತ್ತು ಬೆಳಗಿನ ಸ್ನಾನ ನಿತ್ಯಕರ್ಮವಾದಾಗಿನಿಂದ ಪಿತೃತರ್ಪಣವನ್ನು ಬೆಳಿಗ್ಗೆಯೇ ಮಾಡುವುದು ರೂಢಿಗೆ. 1. ಈ ವಿಷಯವಾಗಿ ಕಾಣೆ ಮೆಮೋರಿಯಲ್ ವಾಲ್ಯೂಮ್ ಪುಟ 18-25 ನಲ್ಲಿ ಪ್ರೊ. ಅಲ್ಲೇಕರರ ಬೆಳಕು ಚೆಲ್ಲುವಂಥ ದಿ ಪೊಸಿಷನ್ ಆಫ್ ಸ್ವತಿಸ್ ಆಸ್ ಎ ಸೋರ್ಸ್ ಆಫ್ ಧರ್ಮ ಎಂಬ ಲೇಖನವನ್ನು ನೋಡಿ. 7. ಉಬ್ಬರವಿಳಿತ ಅಥವಾ ಬ್ರಾಹ್ಮಣರು ವೇದಗಳನ್ನು ಹೇಗೆ ನಿಕೃಷ್ಟ ಶಾಸ್ತ್ರಗಳಲ್ಲಿ ಅತ್ಯಂತ ನಿಕೃಷ್ಟವೆಂದು ಸಾರಿದರು. ಬಂದಿತು. ಈ ಪದ್ಧತಿಯು ಮೇಲೆ ತಿಳಿಸಿದ ನಿಯಮವು ವಿಧಿಸಿರುವ ಪದ್ಧತಿಯೊಡನೆ ನೇರವಾಗಿ ಘರ್ಷಿಸುತ್ತದೆ. ಆದರೆ ಸ್ಮೃತಿಚಂದ್ರಿಕಾ ಗ್ರಂಥದ ಕರ್ತೃವಾದ ದೇವಮಭಟ್ಟನು ಇದರಲ್ಲೇನೂ ತಪ್ಪಿಲ್ಲವೆನ್ನುತ್ತಾನೆ. ಶ್ರುತಿಯ ವಿಧಿಯು ಪಿತೃತರ್ಪಣವನ್ನುಳಿದು ಬೇರೆಯ ಪಿತೃಕರ್ಮಗಳಿಗೆ ಅನ್ವಯಿಸುತ್ತದೆ ಎಂದು ನಾವು ತಿಳಿಯಬೇಕು. ವಿಶ್ವಾಮಿತ್ರನಿಗೆ ಬದುಕಿದ್ದ 100 ಪುತ್ರರಿದ್ದರೂ ಶುನಕ್ಕೆಫನನ್ನು ದತ್ತು ತೆಗೆದುಕೊಂಡ ಎಂದು ಶ್ರುತಿ ಸಾರುತ್ತದೆ. ಇದು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಹಲವಾರು ಪುತ್ರರು ಬದುಕಿದ್ದರೂ ಸಹ ಮತ್ತು ಒಬ್ಬನನ್ನು ದತ್ತುಮುತ್ತನೆಂದು ಸ್ವೀಕರಿಸಲು ಅನುಮತಿ ಕೊಟ್ಟಂತಾಯಿತು. ಆದರೆ ಮಿತ್ರಮಿಶ್ರನು ನಾವು ಆ ರೀತಿ ತರ್ಕಿಸುವುದು ತಪ್ಪು ಎನ್ನುತ್ತಾನೆ. ಈ ಸ್ಮೃತಿಯ ಪದ್ಧತಿಯ ಶ್ರುತಿವಾಕ್ಯವನ್ನೇ ಅವಲಂಬಿಸಿದೆ ಎಂದು ನಾವು ಊಹಿಸಬೇಕು. ಆ ಶ್ರುತಿವಾಕ್ಯ ನಮಗೆ ಸಿಕ್ಕದಿರಬಹುದು, ಆದರೆ ಅಂಥದೊಂದು ಶ್ರುತಿವಾಕ್ಯ ಇರಲೇಬೇಕು ಎಂದು ನಾವು ಊಹಿಸಬೇಕಾಗುತ್ತದೆ ಎನ್ನುತ್ತಾನೆ ಮಿತ್ರಮಿಶ್ರ. ನಕ್ಷತ್ರ ಚಿಹ್ನೆ ನ ಶೇಷೋಜೈ ಜಾತಮಸ್ತಿ ಎಂಬ ವೇದವಾಕ್ಯವು ದತ್ತು ಪತ್ರ ಸ್ವೀಕಾರ ಪದ್ಧತಿಯನ್ನು ಖಂಡಿತವಾಗಿ ನಿರಾಕರಿಸುತ್ತದೆ. ಆದರೆ ಆಮೇಲಿನ ಕೃತಿ ಸಾಹಿತ್ಯವು ಇದನ್ನು ಸ್ಪಷ್ಟವಾಗಿ ಅನುಮೋದಿಸುತ್ತದೆ. ಶ್ರುತಿಯ ಅಭಿಪ್ರಾಯವನ್ನು ಸ್ಮೃತಿಯೊಂದು ತಳ್ಳಿಹಾಕಿರುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಆದರೆ ಮಿತ್ತಮಿತ್ತನು ಇದರಲ್ಲಿ ತಪ್ಪೇನೂ ಇಲ್ಲವೆನ್ನುತ್ತಾನೆ. ಶ್ರುತಿವಾಕ್ಯವು ಕೇವಲ ಅರ್ಥವಾದ, ಅದು ಯಾವ ನಿಯಮವನ್ನು ವಿಧಿಸುವುದಿಲ್ಲ. ಆದರೆ ಸ್ಮೃತಿಗಳು ಹೋಮ ಇತ್ಯಾದಿಯನ್ನು ಸಮರ್ಪಕವಾಗಿ ಮಾಡುವ ಸಲುವಾಗಿ ದತ್ತು ಸ್ವೀಕಾರವನ್ನು ವಿಧಿಸುತ್ತವೆ. ಹೀಗೆ ಒಂದು ವಿಶಿಷ್ಟ ವಿಧಿಯನ್ನೇ ಉದ್ದೇಶವಾಗಿ ಉಳ್ಳ ಸ್ಮೃತಿವಾಕ್ಯವು ಅರ್ಥವಾದದ ಶ್ರುತಿಯನ್ನು ಸಮರ್ಥವಾಗಿ ತಿರಸ್ಕರಿಸುತ್ತದೆ. ತದನಂತರ ಕಾಲದ ಸತಿ ಪದ್ಧತಿಯು ಆತ್ಮಹತ್ಯೆಯನ್ನು ನಿಷೇಧಿಸುವ ವೈದಿಕ ನಿಯಮವನ್ನು ವಿರೋಧಿಸುತ್ತದೆ. ಆದರೆ ಅಪರಾರ್ಕನು ಶ್ರುತಿಯೊಡನೆ ಘರ್ಷಣೆಯು ರೂಢಿಯನ್ನು ಅಮಾನ್ಯ ಮಾಡಲಾರದು ಎಂದು ವಾದಿಸುತ್ತಾನೆ. ಏಕೆಂದರೆ ಶ್ರುತಿವಾಕ್ಯವು ಆತ್ಮಹತ್ಯೆಯನ್ನು ತಿರಸ್ಕರಿಸುವ ಒಂದು ಸರ್ವಾನ್ವಯ ನಿಯಮವನ್ನು ವಿಧಿಸಿದರೆ ಸ್ಮೃತಿಗಳು ವಿಧವೆಗೆ ಸಂಬಂಧಿಸಿದಂತೆ ಒಂದು ವಿಶೇಷ ವಿನಾಯಿತಿ ಮಾಡಿದೆ. ಸತಿ ಪದ್ಧತಿಯು ದತ್ತು ಸ್ವೀಕಾರವು ಒಳ್ಳೆಯ ಪದ್ಧತಿಗಳೇ ಅಲ್ಲವೇ ಎಂಬುದು ಬೇರೆ ಪ್ರಶ್ನೆ. ಹೇಗೋ ಸಮಾಜವು ಅವನ್ನು ಅನುಮೋದಿಸುತ್ತಾ ಬಂದಿದೆ. ಸ್ಮೃತಿಗಳು ಅವಕ್ಕೆ ವಿಧಿರೂಪದ ಸಮ್ಮತಿಯನ್ನು ಕೊಟ್ಟಿವೆ ಮತ್ತು ವೇದಪ್ರಾಮಾಣ್ಯದ ವಿರುದ್ಧವೂ ಸಹ ತಮ್ಮ ಸಮ್ಮತಿಯನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸಿವೆ. ಇಲ್ಲಿ ಪ್ರಶ್ನೆಯೆಂದರೆ, ವೇದಗಳಿಗೆ ಪರಮಾಧಿಕಾರವಿದೆಯೆಂದು ಸಿದ್ಧಪಡಿಸಲು ಇಷ್ಟೆಲ್ಲ ಪ್ರಯತ್ನಪಟ್ಟ ಬ್ರಾಹ್ಮಣರು ಕೊನೆಗೆ ವೇದಗಳನ್ನು ಕಡೆಗಣಿಸಲು ಹಾಗೂ ವೇದಗಳಿಗಿಂತ ಹೆಚ್ಚಿನ ಅಧಿಕಾರವನ್ನು ಸ್ಮೃತಿಗಳಿಗೆ ಕೊಡಲು ಕಾರಣವೇನು? ಮೊದಲು ಅವರು ವೇದಗಳಿಗೆ ದೈವಕ್ಕಿಂತಲೂ ಹೆಚ್ಚಿನ ಅಧಿಕಾರವನ್ನು ಕೊಡಲು ಹೆಣಗಾಡಿದರು. ಆದರೆ ಆಮೇಲೆ ಅವುಗಳನ್ನು ಕೇವಲ ಸಾಮಾಜಿಕ ಒಪ್ಪಿಗೆ ಮಾತ್ರ ಪಡೆದಿದ್ದ ಸ್ಮೃತಿಗಳಿಗಿಂತ ಕೆಳಕ್ಕೆ ತಳ್ಳಿದರೇಕೆ? ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ. ಅವರು ಕೈಗೊಂಡ ಕ್ರಮಗಳು ಎಷ್ಟು ಚತುರವೂ ಕೃತಕವೂ ಆಗಿದ್ದವೆಂದರೆ ವೇದಗಳಿಗಿಂತ ಶ್ರೇಷ್ಠತರವಾದ ಸ್ಥಾನವನ್ನು ಸ್ಮೃತಿಗಳಿಗೆ ಕೊಡುವಂತೆ ಬ್ರಾಹ್ಮಣರನ್ನು ಪ್ರೇರೇಪಿಸಲು ಏನೋ ಒಂದು ನಿರ್ದಿಷ್ಟ ಕಾರಣವಿದ್ದಿರಲೇಬೇಕು ಎಂದು ಯಾರಿಗಾದರೂ ಅನಿಸುತ್ತದೆ. ಅವರ ವಾದಗಳು ಎಷ್ಟು ಕೃತಕ, ಚತುರ ಹಾಗೂ ಹತಾಶೆಯಿಂದ ಕೂಡಿದ್ದವೆಂಬುದರ ಅಲ್ಪ ಪರಿಚಯ ನಮಗಾಗಬೇಕಾದರೆ ಅವುಗಳ ಒಂದು ಸಂಕ್ಷಿಪ್ತ ರೂಪದ ವಿವರಣೆ ಕೊಡುವುದು ಉಪಯುಕ್ತ. ಕೃತಕರೂಪದ ವಾದಕ್ಕೆ ಉದಾಹರಣೆ ಎಂಬಂತೆ ಬೃಹಸ್ಪತಿ ಸೃಷ್ಟಿಸಿರುವ ಒಂದು ಅಭಿಪ್ರಾಯವನ್ನು ನಾವು ಪ್ರಸ್ತಾಪಿಸಬಹುದು. ಅವನ ಪ್ರಕಾರ ಶ್ರುತಿ ಮತ್ತು ಸ್ಮೃತಿ ಬ್ರಾಹ್ಮಣನ 2 ಕಣ್ಣುಗಳು. ಅವುಗಳಲ್ಲಿ ಒಂದು ಹೋದರೂ ಅವನು ಅಕ್ಕಣ್ಣನಾಗುತ್ತಾನೆ. ಚಾತುರ್ಯದಿಂದ ಕೂಡಿದ ವಾದಕ್ಕೆ ಉದಾಹರಣೆ ಎಂಬಂತೆ ನಾವು ಕುಮಾರಿಲ ಭಟ್ಟನ ವಾದವನ್ನು ಪ್ರಸ್ತಾಪಿಸಬಹುದು. ಅವನ ವಾದವು ಕಳೆದುಹೋದ ಶ್ರುತಿ ಸಿದ್ಧಾಂತದ ಮೇಲೆ ನಿಂತಿದೆ. ಸ್ಮೃತಿಗಳ ಪರವಾಗಿ ವಾದಿಸುತ್ತಾ ಅವನು ಅವುಗಳ ಅಭಿಪ್ರಾಯವು ಶ್ರುತಿಗಳನ್ನು ನೇರವಾಗಿ ವಿರೋಧಿಸಿದರೂ ಅವನ್ನು ಕಡೆಗಾಣಿಸಬಾರದೆಂದು, ಅವು ಪ್ರಾಯಶಃ ಈಗಾಗಲೇ ಕಳೆದುಹೋಗಿರುವ ಯಾವುದೋ ಒಂದು ಶ್ರುತಿವಾಕ್ಯದ ಆಧಾರದ ಮೇಲೆ ನಿಂತಿವೆ ಎಂದು, ಆದ್ದರಿಂದ ವಿರೋಧವು ಶ್ರುತಿವಾಕ್ಯ ಮತ್ತು ಸ್ಮೃತಿವಾಕ್ಯಗಳ ನಡುವಿನ ವಿರೋಧವಲ್ಲವೆಂದು ಹೇಳುತ್ತಾನೆ. ವಾಸ್ತವವಾಗಿ ಅದು ಈಗಿರುವ ಮತ್ತು ಕಳೆದುಹೋಗಿರುವ ಶ್ರುತಿವಾಕ್ಯಗಳ ನಡುವಿನ ಘರ್ಷಣೆ. ಆದ್ದರಿಂದ ಸ್ಮೃತಿಯು ಕಳೆದುಹೋದ ಶ್ರುತಿಯ ಪ್ರತಿನಿಧಿಯಾಯಿತು. ಸ್ಮೃತಿಗಳು ವೇದಗಳಿಗಿಂತ ಶ್ರೇಷ್ಠವಲ್ಲದಿದ್ದರೂ ಸಮಾನವಂತೂ ಹೌದು ಎಂಬುದನ್ನು ತೋರಿಸಲು ಬ್ರಾಹ್ಮಣರು 3ನೆಯ ವಿಧಾನವೊಂದನ್ನು ಅನುಸರಿಸಿದ್ದಾರೆ. ಅದು ಅತ್ರಿ ಸ್ಮೃತಿಯಲ್ಲಿ ಸಿಕ್ಕುತ್ತದೆ. ಅತ್ರಿಯು ಯಾರು ಸ್ಮೃತಿಗಳಿಗೆ ಮಾನ್ಯತೆ ನೀಡುವುದಿಲ್ಲವೋ ಅವರು ಶಾಪಗ್ರಸ್ತರಾಗುತ್ತಾರೆ ಎಂದು ಹೇಳುತ್ತಾನೆ. ಅವನ ವಾದ ಹೀಗಿದೆ: ಬ್ರಾಹ್ಮಣ್ಯ ಉಂಟಾಗುವುದೇ ಶ್ರುತಿ ಮತ್ತು ಸ್ಮೃತಿಗಳ ಸಂಯುಕ್ತ ಅಧ್ಯಯನದಿಂದ ಮತ್ತು ಒಬ್ಬ ವ್ಯಕ್ತಿ ವೇದಗಳನ್ನಷ್ಟೇ ಓದಿ ಸ್ಮೃತಿಗಳನ್ನು ಕಡೆಗಣಿಸಿದರೆ ಅವನು ತನ್ನ ಮುಂದಿನ 21 ಜನ್ಮಗಳಲ್ಲಿ ಪ್ರಾಣಿಯಾಗಿ ಹುಟ್ಟಬೇಕೆಂಬ ತಾಪ ತಕ್ಷಣವೇ ಪ್ರಾಪ್ತಿಯಾಗುತ್ತದೆ. ಬ್ರಾಹ್ಮಣರು ಸ್ಮೃತಿಗಳಿಗೆ ಶ್ರುತಿಯ ಸ್ಥಾನವನ್ನು ಕೊಡಲು ಆ ರೀತಿಯ ಹತಾಶ ವಿಧಾನವನ್ನು ಅನುಸರಿಸಿದರೇಕೆ? ಅವರ ಉದ್ದೇಶವೇನಿತ್ತು? ಅವರ ಗುರಿ ಏನಿತ್ತು? ಸ್ಮೃತಿಗಳಿಗೆ ವೇದಗಳಿಗಿಂತ ಹೆಚ್ಚಿನ ಅಧಿಕಾರವನ್ನು ಕೊಡಲು ಕಾರಣವೇನೆಂದರೆ ಅವು ಹೊಸದಾಗಿ ರೂಢಿಗೆ ಬಂದ ನಿಯಮಗಳಿಗೆ ಕಾನೂನಿನ ಸಮರ್ಥನೆಯನ್ನು ಕೊಟ್ಟರು ಎಂಬ ಪ್ರೊ.
ಅಲ್ಲೇಕರರ ವಾದವು ಸ್ವೀಕಾರಾರ್ಹವಲ್ಲ. ಅದನ್ನು ಒಪ್ಪಿಕೊಂಡರೆ ವೇದಗಳ ಕಾಲದಲ್ಲಿಯೂ ಕಾನೂನು ಇತ್ತು, ಪದ್ಧತಿಯೂ ಆಮೇಲೆ ಬೆಳೆಯಿತು. ಅಂಥ ಸಂದರ್ಭದಲ್ಲಿ ಇವೆರಡಕ್ಕೂ ಘರ್ಷಣೆಯಾದರೆ ಅವು ಪದ್ಧತಿಯ ಪ್ರಗತಿಪರ ಸಿದ್ಧಾಂತಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಮೃತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದವು ಎಂಬ ವಾದವನ್ನು ನಾವು ಒಪ್ಪಿಕೊಳ್ಳಬಹುದಿತ್ತು. ಆದರೆ ವಾಸ್ತವಿಕತೆ ಬೇರೆಯೇ ಇತ್ತು. ವೇದಗಳಲ್ಲಿ ಕಾನೂನು ಎಂಬುದೇ ಇರಲಿಲ್ಲ. ಕಾಣೆ ತಿಳಿಸುವಂತೆ ಕಾನೂನು ಎಲ್ಲವೂ ಸಾಂಪ್ರದಾಯಿಕ ರೂಢಿಯಿಂದ ಬಂದದ್ದು ಆಗಿತ್ತು. ಆಗ ರೂಢಿಗಳಿಗೆ ಮಾನ್ಯತೆ ನೀಡುವ ಅವಶ್ಯಕತೆ ಇರಲಿಲ್ಲ, ಏಕೆಂದರೆ ಅವುಗಳಿಗೆ ಜನರು ಆಗಲೇ ಮಾನ್ಯತೆ ನೀಡಿದ್ದರು. 7 ಉಬ್ಬರವಿಳಿತ ಅಥವಾ ಬ್ರಾಹ್ಮಣರು ವೇದಗಳನ್ನು ಹೇಗೆ ನಿಕೃಷ್ಟ ಶಾಸ್ತ್ರಗಳಲ್ಲಿ ಅತ್ಯಂತ ನಿಕೃಷ್ಟವೆಂದು ಸಾರಿದರು. 541 ಎರಡನೆಯದಾಗಿ, ಸ್ಮೃತಿಗಳು ವೇದಗಳಿಗಿಂತ ಹೆಚ್ಚು ಪ್ರಗತಿಪರವಾಗಿದ್ದವು ಎಂದು ಹೇಳಲು ಬರುವುದಿಲ್ಲ. ಚಾತುರ್ವರ್ಣ ಪದ್ಧತಿಯನ್ನು, ಪೂಜಾ ಪದ್ಧತಿಗಳನ್ನು ಬಿಟ್ಟರೆ ವೇದಗಳು ಸಮಾಜವನ್ನು ಸ್ವತಂತ್ರವಾಗಿ ಬೆಳೆಯಲು ಬಿಟ್ಟಿದ್ದವು. ಸ್ಮೃತಿಗಳು ಮಾಡಿದ್ದೇನೆಂದರೆ ವೇದದಲ್ಲಿದ್ದ ಪ್ರಗತಿಪರವಲ್ಲದ ಅಂದರೆ ಚಾತುರ್ವರ್ಣ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಜನರ ತಲೆಯೊಳಕ್ಕೆ ತಿಕ್ಕಿದವು. ಆದ್ದರಿಂದ ಬ್ರಾಹ್ಮಣರು ಸ್ಮೃತಿಗಳಿಗೆ ವೇದಗಳಿಗಿಂತ ಹೆಚ್ಚಿನ ಅಧಿಕಾರವನ್ನು ಕೊಡಲು ಬೇರೇನೋ ಕಾರಣವಿರಲೇಬೇಕು. ಬ್ರಾಹ್ಮಣರಿಗೆ ತಮ್ಮ ಮೊದಲಿನ ದೊಂಬರಾಟ ತೃಪ್ತಿ ಕೊಟ್ಟಿರಲಿಲ್ಲ, ಆದ್ದರಿಂದ ಅವರು ಮತ್ತೊಂದನ್ನು ಮಾಡಿದರು. ಸ್ಮೃತಿಗಳು ಬಂದ ನಂತರ ಪುರಾಣಗಳು ಹುಟ್ಟಿಕೊಂಡವು. ಪುರಾಣಗಳು 18, ಉಪಪುರಾಣಗಳು 18, ಹೀಗೆ ಒಟ್ಟು 36 ಇವೆ. ಒಂದರ್ಥದಲ್ಲಿ ಎಲ್ಲ ಪುರಾಣಗಳ ವಿಷಯವೂ ಒಂದೇ. ಅವು ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳೊಡನೆ ವ್ಯವಹರಿಸುತ್ತವೆ. ಆದರೆ ಉಳಿದ ವಿಷಯಗಳಲ್ಲಿ ಅವು ಭಿನ್ನಭಿನ್ನವಾಗಿವೆ. ಕೆಲವು ಬ್ರಹ್ಮಪಂಥವನ್ನು ಪ್ರತಿಪಾದಿಸುತ್ತವೆ, ಕೆಲವು ಶೈವ ಪಂಥವನ್ನು ಪ್ರತಿಪಾದಿಸುತ್ತವೆ, ಕೆಲವು ವೈಷ್ಣವ ಪಂಥವನ್ನು, ಕೆಲವು ಸೌರ ಪಂಥವನ್ನು, ಕೆಲವು ಶಾಕ್ತ ಪಂಥವನ್ನು, ಕೆಲವು ಬೇರೆ ದೈವಗಳ ಪಂಥಗಳನ್ನು ಪ್ರತಿಪಾದಿಸುತ್ತವೆ. ಈಗಾಗಲೇ ತಿಳಿಸಿರುವಂತೆ ಪುರಾಣಗಳು ಶ್ರುತಿಯಲ್ಲಿ ಸೇರ್ಪಡೆಯಾಗಿಲ್ಲದಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಒಂದು ದೊಡ್ಡ ಬದಲಾವಣೆ ಆದಂತೆ ತೋರುತ್ತದೆ. ಪುರಾಣಗಳು ಬಹಳ ಲೌಕಿಕವಾದುದರಿಂದ ಅವುಗಳನ್ನು ಶ್ರುತಿಯಲ್ಲಿ ಸೇರಿಸಿರಲಿಲ್ಲ. ಆದರೆ ಅನಂತರ ಅವುಗಳಿಗೆ ವೇದಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ವಾಯುಪುರಾಣ ಹೀಗೆ ಹೇಳುತ್ತದೆ: ಎಲ್ಲ ಶಾಸ್ತ್ರಗಳಿಗಿಂತ ಮೊದಲು ಪುರಾಣವನ್ನೇ ಬ್ರಹ್ಮನು ಉಚ್ಚರಿಸಿದನು, ತದನಂತರ ವೇದಗಳು ಅವನ ಬಾಯಿಂದ ವ್ಯಕ್ತವಾದವು. ಮತ್ವಪುರಾಣ ವೇದಗಳಿಗಿಂತ ಮೊದಲು ಪುರಾಣವೇ ಹುಟ್ಟಿತು ಎಂದು ಸಾರುವುದು ಅಲ್ಲದೆ, ಪುರಾಣಗಳಿಗೆ ನಿತ್ಯತ್ವ ಮತ್ತು ಶಬ್ದದೊಡನೆ ತಾದಾತ್ಮ ಎಂಬ ಮತ್ತೆರಡು ಗುಣಗಳನ್ನು, ಇದಕ್ಕೂ ಮೊದಲು ಈ 2 ಗುಣಗಳು ವೇದಗಳಲ್ಲಿ ಮಾತ್ರ ಇವೆ ಎಂದು ಹೇಳಲಾಗುತ್ತಿತ್ತು ಹೇಳುತ್ತದೆ. ಅದು ಹೇಳುತ್ತದೆ: ಪಿತಾಮಹ ಬ್ರಹ್ಮನು ಎಲ್ಲ ಅಮರರಿಗಿಂತ ಮೊದಲು ರೂಪತಳೆದನು. ಅನಂತರ ವೇದಗಳು, ಅಂಗ ಉಪಾಂಗಗಳು, ವೇದವಾಕ್ಯಗಳ ವಿವಿಧ ವ್ಯವಸ್ಥೆಗಳು ವ್ಯಕ್ತವಾದವು. ನಿತ್ಯವೂ, ಶಬ್ದಸಹಿತವೂ, ಶುದ್ಧವೂ, 100 ಕೋಟಿ ಶ್ಲೋಕಗಳಷ್ಟು ವಿಸ್ತಾರವೂ ಆದ ಪುರಾಣವು ಎಲ್ಲ ಶಾಸ್ತ್ರಗಳಿಗಿಂತ 0 ಮ್ಯೂರ್ ಸ್ಯಾನ್ಸ್ಮಿಟ್ ಟೆಕ್ಸ್ಟ್ ಸಮ್ 2 ಪು 27 ಅದೇ ಪು 28 542 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಮೊದಲು ಬ್ರಹ್ಮನಿಂದ ಉಚ್ಚರಿಸಲ್ಪಟ್ಟಿತು. ಆಮೇಲೆ ವೇದಗಳು, ಮೀಮಾಂಸಾ ಮತ್ತು 8 ರೀತಿಯ ಪ್ರಮಾಣ ಪ್ರೂಫ್ಗಳ ಸಹಿತವಾದ ನ್ಯಾಯ ಅವನ ಬಾಯಿಂದ ಬಂದವು. ಭಾಗವತ ಪುರಾಣ ತನಗೆ ವೇದದಷ್ಟೇ ಅಧಿಕಾರ ಇರುವುದಾಗಿ ಹೇಳಿಕೊಳ್ಳುತ್ತದೆ. ಅದು ಹೀಗೆ ಹೇಳುತ್ತದೆ: ಬ್ರಹ್ಮರಾತ್ರನು ವೇದಗಳಿಗೆ ಸಮಾನವಾದ ಭಾಗವತ ಎಂಬ ಪುರಾಣವನ್ನು ಬೋಧಿಸಿದನು. ಬ್ರಹ್ಮವೈವರ್ತ ಪುರಾಣ ತಾನು ವೇದಗಳಿಗಿಂತ ಶ್ರೇಷ್ಠತರ ಎಂದು ಹೇಳುವಷ್ಟು ಧಾರ್ಷ್ಯವನ್ನು ತೋರಿಸುತ್ತದೆ. ಅದು ಹೀಗೆ ಹೇಳುತ್ತದೆ: ಪೂಜ್ಯ ಋಷಿಯೇ, ನೀನು ಯಾವುದರ ಬಗ್ಗೆ ವಿಚಾರಿಸುತ್ತಿದ್ದೀಯೋ ಮತ್ತು ಇಚ್ಛಿಸುತ್ತಿದ್ದೀಯೋ ಅದೆಲ್ಲ ನನಗೆ ಗೊತ್ತು. ಎಲ್ಲ ಪುರಾಣಗಳ ಸಾರವಾದ ಹಾಗೂ ಸರ್ವೋತ್ಕೃಷ್ಟವಾದ ಬ್ರಹ್ಮವೈವರ್ತ ಪುರಾಣವು ಪುರಾಣಗಳ, ಉಪಪುರಾಣಗಳ ಹಾಗೂ ವೇದಗಳ ದೋಷಗಳನ್ನು ಖಂಡಿಸುತ್ತದೆ. ಬ್ರಾಹ್ಮಣರು ತಮ್ಮ ಪವಿತ್ರ ಗ್ರಂಥಗಳಿಗೆ ಆದ್ಯತೆ, ಅಗ್ರಸ್ಥಾನ ಮತ್ತು ಅಧಿಕಾರ, ಪ್ರಾಮಾಣ್ಯವನ್ನು ಕೊಡಲು ಮಾಡಿದ ಎರಡನೆಯ ದೊಂಬರಾಟ ಇದು. ವೇದಗಳನ್ನು ದಮನ ಮಾಡುವ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಇನ್ನೂ ಹೆಚ್ಚಿನ ಕೇಡು ಬರುವುದಿತ್ತು. ಪುರಾಣಗಳ ನಂತರ ತಂತ್ರಗಳೆಂಬ ಮತ್ತೊಂದು ವರ್ಗದ ಸಾಹಿತ್ಯ ಸೃಷ್ಟಿಯಾಯಿತು. ಅವುಗಳ ಸಂಖ್ಯೆಯೂ ಸಾಕಷ್ಟು ದೊಡ್ಡದಿದೆ. ಶಂಕರಾಚಾರ್ಯರು 64 ತಂತ್ರಗಳ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ಇನ್ನೂ ಅನೇಕ ತಂತ್ರಗಳಿಬಹುದು. ಸಂಪ್ರದಾಯದ ಪ್ರಕಾರ ಈ ಗ್ರಂಥಗಳ ಕರ್ತೃ ದತ್ತಾತ್ರೇಯ. ಅವನು ಹಿಂದೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಇವರ ಅವತಾರ. ಆದುದರಿಂದ ಅವುಗಳು ಈ 3 ಪರಮ ದೈವಗಳು ವ್ಯಕ್ತಪಡಿಸಿದ ಗ್ರಂಥಗಳೆಂದು ನಾವು ಪರಿಗಣಿಸಬೇಕಾಗುತ್ತದೆ. ಆದರೆ ಅವು ಔಪಚಾರಿಕವಾಗಿ ಶಿವನೊಬ್ಬನನ್ನೇ ಅವಲಂಬಿಸಿವೆ. ಅಂದರೆ ಶಿವನು ತನ್ನ ಹೆಂಡತಿ ದುರ್ಗಾ ಅಥವಾ ಕಾಳಿಗೆ ರಹಸ್ಯ ಸಿದ್ಧಾಂತಗಳನ್ನು, ಸಾಧಕರು ಮಾಡಬೇಕಾದ ಆಚರಣೆಗಳನ್ನು ವ್ಯಕ್ತಪಡಿಸಿದನು. ಈ ಅಧಿಕಾರಾತ್ಮಕ ಅಥವಾ ಉತ್ಕೃಷ್ಟ ಸಂಪ್ರದಾಯ ಶಿವನ 5ನೆಯ ಅಥವಾ ಮಧ್ಯದ ಮುಖದಿಂದ ಹೇಳಲ್ಪಟ್ಟಿದೆ ಎಂದು ನಂಬಲಾಗಿದೆ. ಆದುದರಿಂದ ಅದು ಪರಮ ಪವಿತ್ರ ಮತ್ತು ಅತ್ಯಂತ ನಿಗೂಢ ಮತ್ತು ದೀಕ್ಷೆ ಪಡೆಯದವರಿಗೆ ಅದನ್ನು ತಿಳಿಸಲು ಬರುವುದಿಲ್ಲ. ಅವನ್ನು ಆಗಮ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಹಾಗೂ ಈ ಕಾರಣದಿಂದ ಅವನ್ನು ನಿಗಮ, ವೇದವಾಕ್ಯಗಳು, ಧರ್ಮಶಾಸ್ತ್ರಗಳು ಮತ್ತು ಉಳಿದ ಪವಿತ್ರ ಗ್ರಂಥಗಳಿಂದ ಭಿನ್ನವೆಂದು ತಿಳಿಯಲಾಗುತ್ತದೆ. ತಂತ್ರಗಳನ್ನು ವಿಶೇಷವಾಗಿ ಶಾಕ್ತರು ಹಾಗೂ ಅವರ ಪಂಥಗಳ ಧರ್ಮಗ್ರಂಥಗಳೆಂದು ಪರಿಗಣಿಸಲಾಗುತ್ತದೆ. ತಾಂತ್ರಿಕ ಪಂಥಗಳು ಅನೇಕವಿವೆ. ಅವುಗಳಿಗೆ ವಿವಿಧ ಸಂಪ್ರದಾಯಗಳಿದ್ದು 0 ಮೂರ್ ಉದ್ಧತ ಸಂ 3 9 ಸ್ಮಾರ್ತ ಧರ್ಮ ಮತ್ತು ತಾಂತ್ರಿಕ ಧರ್ಮಗಳ ಮೇಲಿನ ಚರ್ಚೆಗಾಗಿ ನೋಡಿ ಈ ಪುಸ್ತಕದ ಅನುಬಂಧ IV ಮತ್ತು IV. ಸಂ 7 ಉಬ್ಬರವಿಳಿತ ಅಥವಾ ಬ್ರಾಹ್ಮಣರು ವೇದಗಳನ್ನು ಹೇಗೆ ನಿಕೃಷ್ಟ ಶಾಸ್ತ್ರಗಳಲ್ಲಿ ಅತ್ಯಂತ ನಿಕೃಷ್ಟವೆಂದು ಸಾರಿದರು. 543 ಅವುಗಳಲ್ಲಿರುವ ವ್ಯತ್ಯಾಸವು ಅವುಗಳ ತೀರ ಹತ್ತಿರದ ಅನುಯಾಯಿಗಳಿಗಲ್ಲದೆ ಬೇರೆಯವರಿಗೆ ಗೊತ್ತಿಲ್ಲ. ಆದರೆ ದಕ್ಷಿಣಾಚಾರಿಗಳ ತಂತ್ರದ ಕರ್ಮಗಳು ಶುದ್ಧವೆಂದು, ವೇದಗಳೊಂದಿಗೆ ಹೊಂದಿಕೊಳ್ಳುತ್ತವೆ ಎಂದು, ವಾಮಾಚಾರಿಗಳ ತಂತ್ರದ ಕರ್ಮಗಳು ಕೇವಲ ಶೂದ್ರರಿಗೆಂದು ಹೇಳಲಾಗುತ್ತದೆ. ತಂತ್ರಗಳ ಬೋಧನೆಯು ಪುರಾಣಗಳ ಬೋಧನೆಯಂತೆ ಮುಖ್ಯವಾಗಿ ಭಕ್ತಿಮಾರ್ಗವನ್ನು ಅವಲಂಬಿಸಿದೆ ಹಾಗೂ ಅವುಗಳ ಪ್ರಕಾರ ಭಕ್ತಿಮಾರ್ಗವು ಬ್ರಾಹ್ಮಣ ಮತ್ತು ಉಪನಿಷತ್ತುಗಳು ಬೋಧಿಸುವ ಕರ್ಮಮಾರ್ಗ ಮತ್ತು ಜ್ಞಾನಮಾರ್ಗಗಳಿಗಿಂತ ಶ್ರೇಷ್ಠತರ. ಎಲ್ಲ ಪುನರುಜ್ಜೀವನ ಶಕ್ತಿಯ ಮೂಲವಾದ ಶಿವನ ಹೆಂಡತಿಯನ್ನು ಸಾಕಾರ ರೂಪದಲ್ಲಿ ಆರಾಧಿಸುವುದನ್ನು ಅದರಲ್ಲಿ ಪ್ರತಿಪಾದಿಸಲಾಗಿದೆ. ಈ ಗ್ರಂಥಗಳಲ್ಲಿ ಸ್ತ್ರೀತತ್ವವನ್ನು ಮೂರ್ತೀಕರಿಸಿ ಅದನ್ನೇ ಸರ್ವೋತ್ಕೃಷ್ಟವನ್ನಾಗಿ ಮಾಡಲಾಗಿದೆಯಲ್ಲದೆ ಪುರುಷತತ್ವವನ್ನು ಹೆಚ್ಚ ಕಡಿಮೆ ಸಂಪೂರ್ಣವಾಗಿ ವರ್ಜಿಸಲಾಗಿದೆ.
ವೇದಗಳಿಗೆ ತಂತ್ರಗಳೊಡನೆ ಇರುವ ಸಂಬಂಧ ಎಂತಹುದು? ಮನುಸ್ಮೃತಿಯ ಮೇಲೆ ಸುವಿಖ್ಯಾತ ಭಾಷ್ಯ ಬರೆದಿರುವ ಕಲ್ಲುಕ ಭಟ್ಟನಿಗೆ ಶ್ರುತಿಯು ವೈದಿಕ ಮತ್ತು ತಾಂತ್ರಿಕ ಎಂದು ಎರಡು ವಿಧ ಎಂದು ಹೇಳಲು, ಅಂದರೆ ವೇದಗಳು ತಂತ್ರಗಳು ಸಮಾನ ಸ್ಥಾನದಲ್ಲಿವೆ ಎಂದು ಹೇಳಲು ಏನೂ ಸಂಕೋಚವಿಲ್ಲ. ಕಲ್ಲುಕ ಭಟ್ಟನಂಥ ವೈದಿಕ ಬ್ರಾಹ್ಮಣರು ತಂತ್ರ ಮತ್ತು ವೇದಗಳ ಸಮಾನತೆಯನ್ನು ಒಪ್ಪಿಕೊಂಡರೆ ತಂತ್ರಗಳ ಲೇಖಕರು ಇನ್ನೂ ಬಹಳ ಮುಂದೆ ಹೋದರು. ಅವರು ವೇದಗಳು ಶಾಸ್ತ್ರಗಳು ಪುರಾಣಗಳು ಸಾಮಾನ್ಯ ಹೆಂಗಸರಂತೆ, ಆದರೆ ತಂತ್ರಗಳು ಕುಲೀನ ಸ್ತ್ರೀ ಎಂದು ಘೋಷಿಸುವ ಮೂಲಕ ತಂತ್ರಗಳು ವೇದಗಳಿಗಿಂತ ಶ್ರೇಷ್ಠತರವೆಂಬುದನ್ನು ಸಾರಿದವು. ಈ ಪರಿವೀಕ್ಷಣೆಯಿಂದ ಒಂದು ಅಂಶ ಸ್ಪಷ್ಟವಾಗಿದೆ. ಬ್ರಾಹ್ಮಣರು ತಮ್ಮ ಧರ್ಮಗ್ರಂಥಗಳೆಂದು ಪರಿಗಣಿಸಿದ ಬರಹಗಳಲ್ಲಿ ಪಾವಿತ್ರ್ಯವಿದೆ ಎಂಬ ತಮ್ಮ ನಂಬಿಕೆಗೆ ಬಲವಾಗಿ ಅಂಟಿಕೊಂಡವರೇನಲ್ಲ. ಮೊದಲೇನೂ ವೇದಗಳು ಕೇವಲ ಪವಿತ್ರವಷ್ಟೇ ಅಲ್ಲ, ಅವು ದೋಷರಹಿತ ಕೂಡ ಎಂದು ಸಾಧಿಸಲು ಬಹಳ ಹೋರಾಡಿದರು. ದೋಷರಹಿತವೆಂಬುದನ್ನು ಸಾಧಿಸಿದರು. ಅಷ್ಟೇ ಅಲ್ಲ, ದೋಷರಾಹಿತ್ಯ ಸಿದ್ಧಾಂತವನ್ನು ಪುಷ್ಟೀಕರಿಸಲು ಅಪೂರ್ವ ವಾದಗಳನ್ನು ಸೃಷ್ಟಿಸಲು ತಮ್ಮ ಚಾತುರ್ಯವನ್ನೆಲ್ಲ ವ್ಯಯಿಸಿದರು. ಆದರೂ ವೇದಗಳನ್ನು ಮೇಲಿನ ಸ್ಥಾನದಿಂದ ಕೆಳಗಿಳಿಸಿ ಅವುಗಳನ್ನು ಮೊದಲು ಸ್ಮೃತಿಗಳಿಗೂ ಅನಂತರ ಪುರಾಣಗಳಿಗೂ ಕೊನೆಗೆ ತಂತ್ರಗಳಿಗೂ ಅಧೀನ ಮಾಡಲು ಅವರಿಗೆ ಯಾವಾಳಕ್ಕೂ ಆಗಲಿಲ್ಲ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗಿಂತ ಮುಖ್ಯವಾದ ಪ್ರಶ್ನೆಯೆಂದರೆ ವೇದಗಳನ್ನು ಪರಮಪವಿತ್ರವೆಂದು ಪರಿಗಣಿಸಿದ್ದ ಬ್ರಾಹ್ಮಣರು ಅವುಗಳನ್ನು ಪದಚ್ಯುತಗೊಳಿಸಿ ಸ್ಮೃತಿ, ಪುರಾಣ ಮತ್ತು ತಂತ್ರಗಳಿಗಿಂತ ಕಡಿಮೆ ಮಾಡಿದ್ದೇಕೆ?